द्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशुभिः प्लावयन्माम् आयुर्भूयादनगमहिमा मानसे वागधीशः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुं। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿರುವಂತಹ ಶ್ರೀ ಮಧ್ವನಾಮದ ಪ್ರವಚನದ ಎರಡನೇ ದಿವಸದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಿನ್ನೆಯ ದಿನ ನಾವು ಪ್ರಾರಂಭದ ಎರಡು ಪದ್ಯಗಳು, ವಾಯುದೇವರ ಮೂಲ ರೂಪವನ್ನು ವರ್ಣನೆ ಮಾಡುವಂತಹ ಪ್ರಾರಂಭದ ಎರಡು ಪದ್ಯಗಳ ಬಗ್ಗೆ ಚಿಂತನೆ ಮಾಡಿದ್ವಿ. ಆವವನು ದೇಹದೊಳಗಿರಲು ಹರಿತಾ ನೆಲಸಿಹನು ಅಂತ ವಾಯುದೇವರ ಸನ್ನಿಧಾನ ಎಲ್ಲಿರುತ್ತೋ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇರುತ್ತೆ. ವಾಯುದೇವರ ಸನ್ನಿಧಾನ ಇಲ್ಲದೆ ಹೋದರೆ ಅಲ್ಲಿ ಪರಮಾತ್ಮನೇ ಇರುವುದಿಲ್ಲ ಎಂಬುದಾಗಿ ಶ್ರೀಪಾದರಾಜರು ಅನೇಕ ಪುರಾಣಗಳಲ್ಲಿ ಪ್ರಸಿದ್ಧವಾದಂತಹ ಒಂದು ತತ್ವವನ್ನು ನಮಗೆ ತಂದು ಕೊಟ್ಟಿದ್ದಾರೆ. ಹೀಗೆ ಎರಡನೇ ಪದ್ಯ ಮುಗಿದಿತ್ತು. ಮೂರನೇ ಪದ್ಯದಲ್ಲಿ ಹೇಳ್ತಾರೆ, ಕೇವಲ ವಾಯುದೇವರು ಜೀವೋತ್ತಮರು, ಅರ್ಥಾತ್ ಸುಮ್ಮನೆ ಯಾವುದು ಮನುಷ್ಯರಿಗಿಂತ ಬೇರೆ ಪಶು ಪಕ್ಷಿಗಳಿಗಿಂತ ಪ್ರಾಣಿಗಳಿಗಿಂತ ಮಾತ್ರ ಉತ್ತಮರಲ್ಲ, ಎಲ್ಲ ದೇವಾನುದೇವತೆಗಳಿಗಿಂತಲೂ ಕೂಡ ಉತ್ತಮರು ಯಾರು ಅಂತ ಹೇಳಿದರೆ ಅದು ವಾಯುದೇವರು ಎಂಬುದಾಗಿ ಮೂರನೇ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಕಥೆಯಾಗಿ ಒಂದು ಉಪನಿಷತ್ತಿನಲ್ಲಿ ಬರುವಂತಹ ಕಥೆ ಅದನ್ನು ಹೇಳ್ತಾ ಇದ್ದಾರೆ. ಕರ್ಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣವೆಂದು ಪೇಳುವರು ಬುಧಜನ ಎಂಬುದಾಗಿ ಮೂರನೇ ಪದ್ಯ. ಇಲ್ಲಿ ತಾತ್ಪರ್ಯ ಇಷ್ಟೇ, ಕರ್ಣಾಭಿಮಾನಿ ಸುರರು ದೇಹವ ಬಿಡಲು ಅಂತ. ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಇಂದ್ರಿಯಗಳಿವೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಕಾಲು ಮುಂತಾದಂತಹ ಅನೇಕ ಇಂದ್ರಿಯಗಳಿವೆ. ಆ ಎಲ್ಲ ಇಂದ್ರಿಯಗಳಿಗೂ ಕೂಡ ಒಬ್ಬೊಬ್ಬರು ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಕಥೆ ಏನು ಅಂದರೆ, ಒಮ್ಮೆ ಎಲ್ಲ ದೇವಾನುದೇವತೆಗಳಲ್ಲೂ ಒಂದು ವಿವಾದ ಆಯಿತು ಅಂತೆ. ನಾವು ಶ್ರೇಷ್ಠರು ಅಂತ. ಇಂದ್ರ ಹೇಳಿದ ನಾನು ಶ್ರೇಷ್ಠ ಅಂತ, ವರುಣ ಹೇಳಿದ ನೀನು ಶ್ರೇಷ್ಠ ಅಲ್ಲ ನಾನು ಶ್ರೇಷ್ಠ ಅಂತ. ಹೀಗೆ ಪ್ರತಿಯೊಬ್ಬ ದೇವತೆಗಳಲ್ಲೂ ಕೂಡ ನಾನು ಶ್ರೇಷ್ಠ ಎಂಬಂತಹ ಒಂದು ಜಗಳ ಆಯಿತು ಅಂತೆ. ಆವಾಗ ಅವರೆಲ್ಲ ಏನು ಮಾಡ್ತಾರೆ, ನೇರವಾಗಿ ಪರಮಾತ್ಮನ ಹತ್ತಿರ ಹೋಗ್ತಾರೆ. ಪರಮಾತ್ಮ, ನಾವೆಲ್ಲರೂ ಕೂಡ ಒಂದು ವಿವಾದ ಉಂಟಾಗಿದೆ ನಮ್ಮ ಹತ್ತಿರ, ಏನು ನಾನು ಶ್ರೇಷ್ಠ ಅಂತ. ನಮ್ಮೆಲ್ಲರಲ್ಲಿ ಯಾರು ಶ್ರೇಷ್ಠ ಅಂತ ಸರ್ವೋತ್ತಮನಾದಂತಹ ನೀನೇ ತೀರ್ಮಾನ ಮಾಡಬೇಕು. ಹಾಗಾಗಿ ನೀನು ಹೇಳು, ನೀನು ಹೇಳಿದೆ ಗೊತ್ತಾಗುತ್ತೆ ಯಾರು ಶ್ರೇಷ್ಠ ಅಂತ. ಹಾಗಂತ ಎಲ್ಲರೂ ಕೂಡ ಪರಮಾತ್ಮನ ಬಳಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ನಾನು ಯಾರು ಶ್ರೇಷ್ಠ ಅಂತ ಹೇಳೋದಿಲ್ಲ, ಅದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿಕೊಡ್ತೀನಿ, ಸುಮ್ಮನೆ ಬಾಯಲ್ಲಿ ಹೇಳೋದಿಲ್ಲ, ಅದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿಕೊಡ್ತೀನಿ ಯಾರು ಶ್ರೇಷ್ಠ ಅಂತ. ಸರಿ ಅಂತ ಎಲ್ಲ ದೇವತೆಗಳು ಸಿದ್ಧರಾಗ್ತಾರೆ. ತಕ್ಷಣದಲ್ಲಿ ಪರಮಾತ್ಮ ಒಂದು ದೇಹವನ್ನು ಅವರ ಮುಂದೆ ಸೃಷ್ಟಿ ಮಾಡಿ ಇಡ್ತಾನೆ. ಒಂದು ಮನುಷ್ಯನ ಶರೀರವನ್ನು ಎಲ್ಲ ದೇವತೆಗಳ ಮುಂದೆ ಇಡ್ತಾನೆ. ಆವಾಗ ಪರಮಾತ್ಮ ಹೇಳ್ತಾನೆ, ನೀವೆಲ್ಲರೂ ಕೂಡ ಈ ಎದುರುಗಡೆ ಇರುವಂತಹ ದೇಹದಲ್ಲಿ ಪ್ರವೇಶ ಮಾಡಿ. ಯಾರು ಪ್ರವೇಶ ಮಾಡಿದಾಗ ಈ ದೇಹ ಎದ್ದು ನಿಂತು ಅದು ಚೈತನ್ಯಯುಕ್ತವಾಗ್ತದೋ ಆ ದೇವತೆ ಶ್ರೇಷ್ಠ ಅಂತ ಪರಮಾತ್ಮ ಹೇಳ್ತಾನೆ. ಸರಿ ಅಂತ ಮೊದಲು ಸೂರ್ಯ ಪ್ರವೇಶ ಮಾಡ್ತಾನೆ. ದೇಹ ಅಲ್ಲೇ ಮಲಗಿಕೊಂಡೇ ಇರುತ್ತೆ.
ಚಂದ್ರ ಪ್ರವೇಶ ಮಾಡ್ತಾನೆ ಹಾಗೇ ಇರುತ್ತೆ. ಜಯಂತ ಕಾಲಿಗೆ ಅಭಿಮಾನಿ, ಅವನು ಪ್ರವೇಶ ಮಾಡ್ತಾನೆ ಹಾಗೇ ಇರುತ್ತೆ. ಕಿವಿಗೆ ಅಭಿಮಾನಿಯಾದಂತಹ ದೇವತೆ ಪ್ರವೇಶ ಮಾಡ್ತಾನೆ ಹಾಗೇ ಇರುತ್ತೆ. ಹಾಗೆ ಪ್ರತಿಯೊಂದು ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಆ ದೇಹದಲ್ಲಿ ಪ್ರವೇಶ ಮಾಡ್ತಾರೆ. ದೇಹ ಹೇಗಿರುತ್ತೆ ಹೆಣದಂತೆ ಅದೇ ರೀತಿಯಾಗಿ ಹಾಗೆಯೇ ಬಿದ್ದುಕೊಂಡಿರುತ್ತೆ. ಅದರಲ್ಲಿ ಏನು ಕ್ರಿಯೆಯೇ ಆಗ್ತಾ ಇರೋದಿಲ್ಲ. ಕೊನೆಗೆ ಗರುಡಾಶೇಷ ಎಲ್ಲರೂ ಪ್ರವೇಶ ಮಾಡ್ತಾರೆ. ಯಾರು ಪ್ರವೇಶ ಮಾಡಿದರೂ ಕೂಡ ದೇಹ ಹಾಗೆಯೇ ಬಿದ್ದುಕೊಂಡಿರುತ್ತೆ. ಕೊನೆಗೆ ಎಲ್ಲರೂ ಮುಗಿದ್ರ ಅಂತ ಪರಮಾತ್ಮಗೆ ಹೇಳ್ತಾನೆ. ಎಲ್ಲರೂ ಮುಗಿದ್ರು ಅಂತ. ಸರಿ ವಾಯುದೇವರೇ ನೀ ಹೋಗಿ ಇವಾಗ ಅಂತ. ಯಾವಾಗ ವಾಯುದೇವರ ಪ್ರವೇಶ ಎಂಬುದು ಆ ದೇಹದಲ್ಲಿ ಆಗುತ್ತೋ ತಕ್ಷಣದಲ್ಲಿ ಆ ದೇಹ ಎಂಬುದು ಎದ್ದು ನಿಂತ್ಕೊಳ್ಳುತ್ತೆ ಅಂತ. ಇಷ್ಟ ಆಯಿತು. ಸರಿ, ಇದು ಒಂದು ರೀತಿ. ಆವಾಗ ದೇವತೆಗಳು ಹೇಳ್ತಾರೆ ಇದು ಸರಿಯಲ್ಲ ಅಂತ. ಯಾಕೆ? ನಾವಿಷ್ಟೆಲ್ಲ ದೇವತೆಗಳು ಇದ್ದೀವಿ, ವಾಯುದೇವರು ಇದ್ದಾರೆ, ಹಾಗಾಗಿ ಈ ದೇಹ ಎದ್ದು ನಿಂತಿದೆ. ವಾಯುದೇವರು ಒಬ್ಬರೇ ಇದ್ದಾಗ ಈ ದೇಹ ಎದ್ದು ನಿಂತಿದ್ರೆ ಅವಾಗ ಏನಂತ ಹೇಳ್ಬೋದಾಗಿತ್ತು, ವಾಯುದೇವರು ಉತ್ತಮರು ಅಂತ ಹೇಳ್ಬೋದಾಗಿತ್ತು. ಆದರೆ ಈ ದೇಹದಲ್ಲಿ ವಾಯುದೇವರು ಒಬ್ಬರೇ ಇಲ್ಲ, ನಾವೆಲ್ಲರೂ ಇದ್ದೇವೆ. ಗರುಡ, ಶೇಷ, ರುದ್ರ ಎಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ನಾವು ಇದ್ದೇವೆ, ವಾಯುದೇವರು ಇದ್ದಾರೆ, ಹಾಗಾಗಿ ಈ ದೇಹ ಎದ್ದು ನಿಂತಿದೆ. ಇದರಲ್ಲಿ ವಾಯುದೇವರು ಉತ್ತಮತ್ವ ಏನೂ ಇಲ್ಲ ಅಂತ. ಆವಾಗ ಪರಮಾತ್ಮ ಹೇಳ್ತಾನೆ, ಹೌದಾ ಸರಿ. ಮೊದಲು ಗರುಡನಿಗೆ ಆದೇಶ ಮಾಡ್ತಾನೆ, ಗರುಡ ತಕ್ಷಣವೇ ನೀನು ಈ ದೇಹದಿಂದ ಹೊರಗಡೆ ಬಾ ಅಂತ. ಗರುಡ ಹೊರಗಡೆ ಬರ್ತಾನೆ, ದೇಹ ಅದೇ ರೀತಿ ಇರುತ್ತೆ. ಶೇಷ ಹೊರಗಡೆ ಬರ್ತಾನೆ, ದೇಹ ಅದೇ ರೀತಿ ಇರುತ್ತೆ. ರುದ್ರ ಹೊರಗಡೆ ಬರ್ತಾನೆ, ಅದೇ ರೀತಿ ಇರುತ್ತೆ. ಹೀಗೆ ಯಾವ ಯಾವ ದೇವಾನುದೇವತೆಗಳು ಆ ಶರೀರದಲ್ಲಿ ಒಳ ಹೊಕ್ಕಿದ್ದರೋ ಆ ಎಲ್ಲ ದೇವತೆಗಳು ಕೂಡ ಹೊರಗಡೆ ಬರ್ತಾರೆ ಅಂತೆ. ಎಲ್ಲ ದೇವತೆಗಳು ಹೊರಗಡೆ ಬಂದಾಗಲೂ ಕೂಡ ದೇಹ ಅದೇ ರೀತಿಯಾಗಿರುತ್ತೆ. ಕೊನೆಗೆ ವಾಯುದೇವರೊಬ್ಬರೇನೆ ಆ ಶರೀರದಲ್ಲಿ ಉಳ್ಕೊಂಡಿರ್ತಾರೆ. ಹೀಗೆ ಎಲ್ಲ ದೇವತೆಗಳು ಹೊರಗಡೆ ಬಂದರೂ ಕೂಡ ವಾಯುದೇವರು ಒಬ್ಬರೇ ದೇಹದಲ್ಲಿ ಇರ್ತಾರೆ. ಆವಾಗ ಶರೀರ ಹೇಗಿರುತ್ತೆ, ಮೊದಲು ಹೇಗೆ ನಿಂತಿತ್ತೋ ಅದೇ ರೀತಿಯಾಗಿ ಚೈತನ್ಯಯುಕ್ತವಾಗಿ ದೇಹ ನಿಂತಿರುತ್ತೆ. ಯಾವಾಗ ವಾಯುದೇವರು ತಕ್ಷಣ ಹೊರಗಡೆ ಬಂದರೋ ಮತ್ತೆ ದೇಹ ಬಿದ್ದು ಬಿಡುತ್ತೆ. ಯಾವಾಗ ವಾಯುದೇವರು ಪ್ರವೇಶ ಮಾಡಿದರೂ ದೇಹ ಎದ್ದು ನಿಂತ್ಕೊಳ್ಳುತ್ತೆ ಅಂತೆ. ಇಷ್ಟೆಲ್ಲ ಆದಾಗ ಪರಮಾತ್ಮ ಹೇಳ್ತಾನೆ, ಇವಾಗ ನಿಮಗೇ ಅರ್ಥ ಆಗಿರುತ್ತೆ, ನಾನು ಹೇಳೋದು ಬೇಕಾಗಿಲ್ಲ. ಎಲ್ಲ ದೇವತೆಗಳಲ್ಲೂ ಶ್ರೇಷ್ಠ ದೇವತೆ ಯಾರು ಅಂತ ಹೇಳಿದರೆ ಅದು ವಾಯುದೇವರು ಅಂತ. ಹೀಗೆ ಉಪನಿಷತ್ತಿನಲ್ಲಿ ಬರುವಂತಹ ಪ್ರಸಿದ್ಧವಾದಂತಹ ಕಥೆ ಇದು. ಹಾಗಾಗಿ ಅದನ್ನೇ ಶ್ರೀಪಾದರಾಜರು ಹೇಳ್ತಾರೆ, ಕರಣಾಭಿಮಾನಿ ಸುರರು ದೇಹವ ಬಿಡಲು ಅಂತ. ಕರಣ ಅಂಥೇಳಿ ನಮ್ಮ ಇಂದ್ರಿಯಗಳು, ಇಂದ್ರಿಯಗಳಿಗೆ ಅಭಿಮಾನಿ ಸುರರು ಅಂದರೆ ದೇವತೆಗಳು ಅಂತ. ಒಂದೊಂದು ಇಂದ್ರಿಯಕ್ಕೆ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು ಅಂತ. ಅವರೆಲ್ಲರೂ ಕೂಡ ದೇಹವ ಬಿಡಲು, ನಮ್ಮ ದೇಹವನ್ನು ಬಿಟ್ಟು ಹೋದರೆ, ಕಣ್ಣಿನ ಅಭಿಮಾನಿ ನಮ್ಮ ದೇಹ ಬಿಟ್ಟು ಹೋದರೆ ನಮ್ಮನ್ನು ಏನಂತ ಕರೀತಾರೆ, ಕುರುಡ ಅಂತ ಕರೀತಾರೆ. ಅದೇ ರೀತಿಯಾಗಿ ಕಿವಿಯ ಅಭಿಮಾನಿ ಬಿಟ್ಟು ಹೋದರೆ ಕಿವುಡ ಅಂತ ಕರೀತಾರೆ. ವಾಗೀಂದ್ರಿಯ ಅಭಿಮಾನಿ ಬಿಟ್ಟು ಹೋದರೆ ಮೂಕ ಅಂತ ಕರೀತಾರೆ. ಕಾಲಿನ ಅಭಿಮಾನಿ ಬಿಟ್ಟು ಹೋದರೆ ಕುಂಟ. ಹೀಗೆ ಒಂದೊಂದು ಅಭಿಮಾನಿ ದೇವತೆಗಳು ಬಿಟ್ಟು ಹೋದರೆ ಆ ಒಂದೊಂದು ಇಂದ್ರಿಯ ಮಾತ್ರ ಹೋಗುತ್ತೆ. ಯಾವಾಗ ವಾಯುದೇವರು ಹೋಗ್ತಾರೋ ಆವಾಗ ಅಂತ ಕರೀತಾರೆ, ನಮ್ಮ ದೇಹವನ್ನು ಶವ, ಹೆಣ ಎಂಬುದಾಗಿ ಕರೀತಾರೆ. ಹಾಗಾಗಿ ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಅಷ್ಟೇ ಕರೀತಾರೆ. ಕುರುಡ ಅಂದರೆ ಬದುಕಿರ್ತಾನೆ, ಕಿವುಡ ಕಿವಿ ಮಾತ್ರ ಕೇಳಿಸಲ್ಲ, ಬದುಕಿರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ, ಆದರೆ ಕಿವಿ ಒಂದು ಕೇಳಿಸಲ್ಲ ಅಷ್ಟೇ. ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅಂತ. ಇಲ್ಲಿ ಕೇವಲ ಮುಖ್ಯ ಪ್ರಾಣ ದೇವರು ಅಂತ ಹೇಳಿದರೆ ಸಾಕಾಗ್ತಿತ್ತು. ಪರಮ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪರಮ ಅಂದರೆ ಶ್ರೇಷ್ಠ ಅಂತ ಅರ್ಥ. ಅಂದರೆ ಸರ್ವ ಜೀವೋತ್ತಮರಾದಂತಹ ಮುಖ್ಯ ಪ್ರಾಣ ದೇವರು ತೊಲಗಲ ದೇಹವನು, ಆ ದೇಹವನ್ನು ಬಿಟ್ಟು ತೊಲಗಿದಾಗ ಅರ್ಥಾತ್ ಹೊರಗೆ ಬಂದಾಗ ಅರಿತು ಪೆಣವೆಂದು ಪೇಳುವರು ಬುಧ ಜನ ಅಂತ. ಅಂದರೆ ಅದನ್ನು ಹೆಣ ಅಂತ ಕರೀತಾರೆ ಅಂತ ಹೇಳಿದರು. ಇಲ್ಲಿ ಇನ್ನೊಂದು ವಿಶಿಷ್ಟ ಪದವನ್ನು ಪ್ರಯೋಗ ಮಾಡಿದ್ದಾರೆ, ಪೇಳುವರು ಬುಧ ಜನ ಅಂತ. ಹೆಣ ಅಂತ ಯಾರು ಕರೀತಾರೆ ಅಂತ ಹೇಳಿದ್ರೆ ಜ್ಞಾನಿಗಳು ಕರೀತಾರೆ ಅಂತ ಹೇಳಿದ್ದಾರೆ. ಇವತ್ತು ಒಬ್ಬ ವ್ಯಕ್ತಿ ಸದ್ದು ಬಿದ್ದ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಏನು ಕರೀತಾರೆ, ಇದನ್ನು ಹೆಣ ಅಂತಲೇ ಕರೀತಾರೆ. ಇದಕ್ಕೆ ಯಾಕೆ ವಿಶೇಷವಾಗಿ ಶ್ರೀಪಾದರಾಜರು ಬುಧ ಜನರು ಅಂದರೆ ಜ್ಞಾನಿಗಳು ಇದನ್ನು ಹೆಣ ಅಂತ ಕರೀತಾರೆ ಅಂತ ಯಾಕೆ ಹೇಳಿದರು ಅಂದರೆ, ಅದಕ್ಕೆ ಅವರು ಹೇಳಿದ್ದು ಅರಿತು ಪೆಣವೆಂದು ಪೇಳುವರು ಬುಧ ಜನ ಅಂತ. ಅಂದರೆ ಸಾಮಾನ್ಯ ವ್ಯಕ್ತಿಗಳು ಅಂತ ಅಂದ್ಕೊಳ್ತಾರೆ, ಸತ್ತು ಹೋದ ಅಂತ ಅಷ್ಟೇ ಅಂದ್ಕೊಳ್ತಾರೆ.
ಆದರೆ ನಿಜವಾದಂತಹ ಜ್ಞಾನಿಗಳು ಏನು ಅಂತ ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ಇವರ ಶರೀರದಲ್ಲಿ ಇದ್ದಂತಹ ಪ್ರಾಣದೇವರು ಇವನ ಶರೀರವನ್ನು ಬಿಟ್ಟು ಹೋದರು ಅಂತ. ಪ್ರಾಣದೇವರು ಇದ್ದಾಗ ಜೀವದ ಈ ದೇಹದಲ್ಲಿ ಆ ಒಂದು ಆತ್ಮ ಇರ್ತಾನೆ, ಜೀವ ಇರ್ತಾನೆ. ಪ್ರಾಣದೇವರು ಹೋದ ನಂತರ ಅವನು ಸತ್ತು ಹೋಗ್ತಾನೆ, ಅರ್ಥಾತ್ ಈ ದೇಹವನ್ನು ಬಿಟ್ಟು ಹೋಗ್ತಾನೆ ಎಂಬಂತಹ ವಿಶೇಷವಾದಂತಹ ಜ್ಞಾನ ಯಾರಿಗಿರುತ್ತೆ? ಜ್ಞಾನಿಗಳಿಗಿರುತ್ತೆ. ಸಾಮಾನ್ಯರಿಗೆ ಅಂತ ಅನ್ಕೊಳ್ತಾರೆ, ಸಾಮಾನ್ಯ ಜನ ಸತ್ತು ಹೋದಂತ ಅಷ್ಟೇ ಅನ್ಕೊಳ್ತಾರೆ. ಆದರೆ ಜ್ಞಾನಿಗಳು ಪ್ರಾಣದೇವರು ಈ ಶರೀರವನ್ನು ಬಿಟ್ಟು ಹೋದರು, ಹಾಗಾಗಿ ಈ ದೇಹ ಬಿತ್ತು ಅಂತ ಆ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಶ್ರೀಪಾದರಾಜರು ಹೇಳಿದ್ದು ಅರಿತು ತಿಳಿದುಕೊಂಡು ಅವ್ರು ಅಂತ ಹೇಳ್ತಾರೆ, ಇದು ಹೆಣ ಅಂತ ಕರೀತಾರೆ. ಬೇರೆಯವರು ಹೆಣ ಅಂತ ಕರೆಯೋದಕ್ಕೂ ಜ್ಞಾನಿಗಳು ಹೆಣ ಅಂತ ಕರೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಅರಿತು ಪೆಣನೆಂದು ಪೇಳುವರು ಬುಧಜನ ಅಂತ ಹೆಣ ಅಂತ ಎಲ್ಲರೂ ಕರೀತಾರೆ. ಆದರೆ ಜ್ಞಾನಿಗಳು ಮಾತ್ರ ಅರಿತು ತಿಳಿದುಕೊಂಡು ಇದು ಹೆಣ ಅಂತ ಕರೀತಾರೆ ಅಂತ. ಆ ರೀತಿಯಾಗಿ ವಾಯುದೇವರ ಸನ್ನಿಧಾನ ನಮ್ಮ ದೇಹದಲ್ಲಿ ಇರುವ ತನಕ ಮಾತ್ರ ನಮ್ಮ ದೇಹಕ್ಕೆ ಅಸ್ತಿತ್ವ, ಚೆನ್ನಾಗಿ ನಡೆದಾಡ್ತೇವೆ, ಕುಣಿದಾಡ್ತೇವೆ, ಎಲ್ಲ ಮಾಡ್ತೇವೆ. ವಾಯುದೇವರ ಅಸ್ತಿತ್ವ ಹೋಗಿಬಿಟ್ಟರೆ ತಕ್ಷಣದಲ್ಲಿ ಹೆಣವಾಗುತ್ತೆ. ಹಾಗೇ ಒಂದು ದಿನ ಬಿಟ್ಟು ಬಿಟ್ಟರೆ ದೇಹದಲ್ಲಿಂದ ಕೆಟ್ಟ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ನಮ್ಮ ಶರೀರವನ್ನು ಚಿಕ್ಕ ಚಿಕ್ಕ ಹುಳುಗಳು, ಕ್ರಿಮಿಕೀಟಗಳು ಒಂದು ತಿನ್ನಲಿಕ್ಕೆ ಶುರು ಮಾಡ್ತವೆ. ಆ ರೀತಿಯಾಗಿ ವಾಯುದೇವರ ಸನ್ನಿಧಾನ ಎಂಬುದು ಅತ್ಯಂತ ಉತ್ಕೃಷ್ಟವಾದದ್ದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ 3ನೇ ಪದ್ಯದಲ್ಲಿ ವಾಯುದೇವರು ನಮ್ಮ ದೇಹದಲ್ಲಿ ಇರುವ ತನಕ ಮಾತ್ರ ನಮ್ಮ ದೇಹಕ್ಕೆ ಪ್ರಾಧಾನ್ಯ, ಅದು ಪುಣ್ಯತಮವಾಗಿರುತ್ತೆ. ಇಲ್ಲದೆ ಹೋದರೆ ಅದು ಕುಣಪ, ಶವ ಎಂಬುದಾಗಿ ಕರೀತಾರೆ ಅಂತ ಹೇಳಿದರು. ಮುಂದೆ 4ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನಿಯಾಮಿಸಿ ನೆಲಸಿಹ ಹರಿಯನಲ್ಲದೆ ಬಗೆಯ ಅನ್ಯರನ್ನು ಲೋಕದಳು ಗುರುಕುಲ ತಿಲಕ ಮುಖ್ಯ ಪವಮಾನನು ಅಂತ. ನಾವು ವಾಯುಸ್ತುತಿಯಲ್ಲಿ ನೋಡ್ತೇವೆ. ವಾಯುಸ್ತುತಿಯಲ್ಲಿ ಒಂದು ಪ್ರಸಿದ್ಧವಾದಂತಹ ಶ್ಲೋಕ, ತತ್ವಜ್ಞಾನ ಮುಕ್ತಿಭಾಜ ಸುಖೈಸಿ ಗುರೋ ಯೋಗ್ಯತಾ ತಾರತಮ್ಯಾತ್ ಆಧತ್ಸೆ ಮಿಶ್ರಬುದ್ಧಿಂ ಸ್ತ್ರೀವ ನಿರಯಭೂ ಗೋಚರ ನಿತ್ಯಬದ್ಧಾನ್ ತಾಮಿಸ್ರಾನ್ನಾಧಿಕಾಕ್ಯೆ ತಮಸಿ ಸುಬಹುಲಂ ದುಃಖೈ ಸನ್ಯಥಾಜ್ಞಾನ್ ವಿಷ್ಣು ರಾಜ್ಞಾಭಿರಿತ್ತಂ ಶ್ರುತಿ ಶತಮಿತಿಹ ಸಾದಿ ಚಾಕರ್ಣಯಾಮಹ ಅಂತ ಏನು ವಾಯುಸ್ತುತಿಯಲ್ಲಿ ನಾವು ಕೇಳ್ತೇವೋ ಅದನ್ನೇ ಶ್ರೀಪಾದರಾಜರು ಇನ್ನೊಂದು ಅರ್ಥದಲ್ಲಿ ಕನ್ನಡದಲ್ಲಿ ಹೇಳಿದ್ದಾರೆ ಅಷ್ಟೆ. ಅವರು ಹೇಳ್ತಾ ಇದ್ದಾರೆ, ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಅಂತ. ವಾಯುದೇವರು ಜೀವೋತ್ತಮರು, ಎಲ್ಲರಿಗಿಂತ ಶ್ರೇಷ್ಠರಾದವರು. ಯಾರಿಗಿಂತ? ಸುರರೊಳಗೆ, ಅಂದರೆ ಎಲ್ಲ ದೇವಾನುದೇವತೆಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠರಾದವರು ಅದು ವಾಯುದೇವರು. ಅಷ್ಟು ಮಾತ್ರ ಅಲ್ಲ, ಮನುಷ್ಯರಿಗಿಂತಲೂ ನರರೊಳಗೆ ಮನುಷ್ಯರಿಗಿಂತಲೂ ಶ್ರೇಷ್ಠರಾದವರು ಯಾರು? ಅದು ವಾಯುದೇವರು. ಅಷ್ಟು ಮಾತ್ರ ಅಲ್ಲ, ಸರ್ವಭೂತಗಳೊಳಗೆ ಯಾವುದ್ಯಾವುದು ಜೀವ ಇರುವಂತಹ ವಸ್ತು ಅಂತ ಇದೆಯೋ ಆ ಎಲ್ಲದಕ್ಕಿಂತಲೂ ಕೂಡ ಉತ್ತಮರಾದವರು, ಜೀವೋತ್ತಮರಾದವರು ವಾಯುದೇವರು. ಹಾಗಾಗಿ ಅವರೇನಾಗಿದ್ದಾರೆ? ಪರತರ ನೆನೆಸಿ ನಿಯಾಮಿಸಿ ನೆಲಸಿಹ ಅಂತ. ಇವರೆಲ್ಲರಿಗಿಂತಲೂ ಕೂಡ ಶ್ರೇಷ್ಠ ಅಂತ ಗುರುತಿಸಿಕೊಂಡು ಅವರು ಏನಾಗಿದ್ದಾರೆ? ಕೇವಲ ಶ್ರೇಷ್ಠ ಮಾತ್ರ ಅಲ್ಲ, ಅವರೆಲ್ಲರಿಗೂ ನಿಯಾಮಕರಾಗಿದ್ದಾರೆ ಅಂತೆ. ಅವರು ಅಂದರೆ ಪ್ರತಿಯೊಬ್ಬ ಜೀವಿ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಇರಬಾರದು ಎಂಬುದಾಗಿ ಅವರನ್ನು ನಿಯಮನ ಮಾಡುವವರು, ಕಂಟ್ರೋಲ್ ಮಾಡುವವರು ಯಾರು ಅಂತ ಹೇಳಿದ್ರೆ ಅದು ವಾಯುದೇವರು ಅಂತ. ಕಂಟ್ರೋಲ್ ಮಾಡುವುದು ಮಾತ್ರ ಅಲ್ಲ, ನಿಯಾಮಿಸಿ ನೆಲಸಿಹ. ನೆಲಸಿಹ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜೀವಿಗಳ ಒಳಗಡೆನೂ ಕೂಡ ವಾಯುದೇವರ ಸನ್ನಿಧಾನ ಎಂಬುದು ಇದ್ದೇ ಇರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದನ್ನೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ದೇವ ಋಷಿ ಪಿತೃ ನೃಪ ನರರೆನಿಪ ಐವರೊಳು ನೆಲೆಸಿದ್ದು ಅವರ ಸ್ವಭಾವ ಕರ್ಮವ ಮಾಡಿಪ ಒಂದು ರೂಪದೊಲಿ ಅಂತ. ಅಂದರೆ ದೇವತೆಗಳಲ್ಲಿ, ಮನುಷ್ಯರಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ ಮಾತ್ರ ಇರುವುದಲ್ಲ, ಋಷಿಗಳಲ್ಲಿ, ಗಂಧರ್ವರಲ್ಲಿ, ಪಿತೃದೇವತೆಗಳಲ್ಲಿ, ಹೀಗೆ ಪ್ರತಿಯೊಬ್ಬರಲ್ಲೂ ಕೂಡ ವಾಯುದೇವರ ಸನ್ನಿಧಾನ ಎಂಬುದು ಇದ್ದೇ ಇರುತ್ತೆ. ಅವರೊಳಗೆ ಇದ್ದುಕೊಂಡು ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಸ್ವಭಾವ ಕರ್ಮವ ಮಾಡಿ ಅಂತ. ಅಂದರೆ ಜೀವರು ಅನಾದಿ ನಿತ್ಯರು. ಅಂದರೆ ಪರಮಾತ್ಮನಿಗೆ ಹೇಗೆ ಹುಟ್ಟು ಸಾವು ಎಂಬುದು ಇಲ್ಲವೋ ಅದೇ ರೀತಿಯಾಗಿ ಜೀವರಿಗೂ, ಅಂದರೆ ನಮಗೂ ಕೂಡ ಹುಟ್ಟು ಸಾವು ಇಲ್ಲ. ನಮ್ಮ ದೇಹ ಹುಟ್ಟುತ್ತೆ, ಸಾಯುತ್ತೆ.
ಆದರೆ ದೇಹದ ಒಳಗಡೆ ಇರುವಂತಹ ನಾವು ಹುಟ್ಟುವುದು ಅಂತನೂ ಇಲ್ಲ, ಸಾಯುವುದು ಅಂತನೂ ಇಲ್ಲ. ನಾವು ನಿತ್ಯರಾದವರು. ಅದೇ ರೀತಿಯಾಗಿ ನಮಗೆ ಅಂತ ಒಂದು ಸ್ವಭಾವ ಇರುತ್ತೆ, ಅದು ಕೂಡ ನಿತ್ಯವಾದದ್ದು. ಅಂದರೆ ಕೆಲವು ಜೀವರು ಸಾತ್ವಿಕ ಜೀವರು ಅಂತ ಇರ್ತಾರೆ, ಕೆಲವರು ರಾಜಸ ಜೀವರು ಅಂತ ಇರ್ತಾರೆ, ಕೆಲವರು ತಾಮಸ ಜೀವರು ಅಂತ ಇರ್ತಾರೆ. ಅದೆಲ್ಲದೂ ಕೂಡ ಅವರ ಸ್ವಭಾವ. ಕೆಲವು ಇತ್ತೀಚಿನ ಆಧುನಿಕರು ಪರಮಾತ್ಮನ ಮೇಲೆ ಒಂದು ಆಕ್ಷೇಪ ಮಾಡ್ತಾರೆ. ಏನಂತ ಹೇಳಿದ್ರೆ, ನಮ್ಮ ಸಿದ್ಧಾಂತ ಏನು? ಪರಮಾತ್ಮನೇ ನಮ್ಮಿಂದಾಗಿ ಎಲ್ಲ ಕೆಲಸವನ್ನು ಮಾಡಿಸುತ್ತಾನೆ ಅಂತ. ಪರಮಾತ್ಮನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡೋದಿಲ್ಲ ಅಂತ ಹೇಳ್ತೇವೆ. ಹಾಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಪರಮಾತ್ಮನೇ ನಮಗೆ ಪ್ರೇರಣೆ ಮಾಡಿ ಧ್ಯಾನ ಕೊಟ್ಟು ಎಲ್ಲವನ್ನು ಕೂಡ ಕೊಟ್ಟು ಮಾಡಿಸುತ್ತಾನೆ ಅಂತ ನಮ್ಮ ಸಿದ್ಧಾಂತ. ಅದಕ್ಕೆ ಅವರು ಆಕ್ಷೇಪ ಮಾಡ್ತಾರೆ, ಪರಮಾತ್ಮನೇ ಎಲ್ಲ ಕೆಲಸವನ್ನು ಮಾಡಿಸ್ತಾನೆ ಅಂತ ಹೇಳಿದ್ರೆ ಪರಮಾತ್ಮ ಎಲ್ಲರಿಂದಲೂ ಕೂಡ ಒಳ್ಳೆ ಕೆಲಸವನ್ನೇ ಯಾಕೆ ಮಾಡಿಸ್ಬಾರ್ದು ಅಂತ. ಯಾಕೆ ಮಾಡಿಸೋದೆಲ್ಲ ಪರಮಾತ್ಮನೇ. ಪರಮಾತ್ಮ ಯಾಕೆ ಒಬ್ಬರ ಕಡೆಯಿಂದ ಕೆಟ್ಟ ಕೆಲಸ ಇನ್ನೊಬ್ಬರ ಕಡೆಯಿಂದ ಒಳ್ಳೆ ಕೆಲಸ ಮಾಡಿಸಿ ಒಬ್ಬರಿಗೆ ಸ್ವರ್ಗ ಒಬ್ಬರಿಗೆ ನರಕ, ಒಬ್ಬರಿಗೆ ಸುಖ ಒಬ್ಬರಿಗೆ ದುಃಖ, ಒಬ್ಬರಿಗೆ ಜ್ಞಾನ ಇನ್ನೊಬ್ಬರಿಗೆ ಅಜ್ಞಾನ, ಈ ರೀತಿಯಾಗಿ ಪಾರ್ಶಿಯಾಲಿಟಿಯನ್ನು ಪರಮಾತ್ಮ ಯಾಕೆ ಮಾಡ್ತಾನೆ ಅಂತ. ಪ್ರತಿಯೊಬ್ಬರ ಕೈಯಿಂದಲೂ ಕೂಡ ಒಳ್ಳೆಯ ಕೆಲಸವನ್ನೇ ಮಾಡಿಸಿ ಎಲ್ಲರಿಗೂ ಸುಖವನ್ನೇ ಕೊಡ್ಬೋದಾಗಿತ್ತು. ಒಬ್ಬರ ಕಡೆಯಿಂದ ಕೆಟ್ಟ ಕೆಲಸ ಇನ್ನೊಬ್ಬರ ಕಡೆಯಿಂದ ಒಳ್ಳೆಯ ಕೆಲಸ, ಈ ರೀತಿಯಾದಂತಹ ತಾರತಮ್ಯವನ್ನು ಪರಮಾತ್ಮ ಯಾಕೆ ಮಾಡ್ತಾನೆ ಅಂತ ಅನೇಕರು ಆಕ್ಷೇಪ ಮಾಡ್ತಾರೆ. ಅದಕ್ಕೆ ನಾವು ಕೊಡುವಂತಹ ಉತ್ತರ ಏನು ಅಂತ ಹೇಳಿದರೆ, ಯಾವ ಜೀವರು ಅವರ ಸ್ವಭಾವವನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಲ್ಲ. ಜೀವರು ಹೇಗೆ ಅನಾದಿ ನಿತ್ಯರೋ ಅದೇ ರೀತಿಯಾಗಿ ಅವರ ಜೊತೆಗೇ ಇರುವಂಥದ್ದು ಅಂತೇಳಿ ಅವರ ಸ್ವಭಾವ. ಹಾಗಾಗಿ ಸ್ವಭಾವವನ್ನು ಬದಲು ಮಾಡಲಿಕ್ಕೆ ಆಗೋದಿಲ್ಲ ಏನಾದರೂ ಕೂಡ. ಉದಾಹರಣೆಗೆ ಒಂದು ಎಕರೆ ಹೊಲ ಇರುತ್ತೆ, ಜಮೀನು ಇರುತ್ತೆ. ಆ 1 ಎಕರೆ ಭೂಮಿಯಲ್ಲಿ ಅರ್ಧ ಎಕರೆ ಸಂಪೂರ್ಣ ಮಾವಿನ ಗಿಡ ಹಾಕಿರ್ತೇವೆ, ಇನ್ನು ಅರ್ಧ ಎಕರೆ ಸಂಪೂರ್ಣ ಹಾಗಲಕಾಯಿ ಗಿಡ ಹಾಕಿರ್ತೇವೆ. ಅದಕ್ಕೆ ಬಿಡುವಂತಹ ನೀರು ಒಂದೇ ನೀರು, ಒಂದೇ ಬೋರಿನ ನೀರನ್ನು ಅಥವಾ ಒಂದೇ ಮೋಡದ ನೀರು ಅದಕ್ಕೆ ಬೀಳುತ್ತೆ. ಫಲ ಬಂದಾಗ ಏನಾಗಿರುತ್ತೆ? ಮಾವಿನ ಹಣ್ಣು ಸಿಹಿಯಾಗಿರುತ್ತೆ, ಹಾಗಲಕಾಯಿ ಕಹಿಯಾಗಿರುತ್ತೆ. ನೀರು ಹಾಕಿದ್ದು ಒಂದೇ ನೀರು, ಮಾವಿನ ಹಣ್ಣಿನ ಗಿಡಕ್ಕೆ ಅಂತ ಸಿಹಿ ನೀರು ಹಾಕಲಿಲ್ಲ, ಇದರ ಹಾಗಲಕಾಯಿ ಗಿಡಕ್ಕೆ ಕಹಿ ನೀರು ಅಂತ ಹಾಕಲಿಲ್ಲ. ಎರಡೂ ಇದಕ್ಕೆ ಹಾಕಿದ್ದು ಒಂದೇ ಥರದ ನೀರು, ಎರಡೂ ಗಿಡಕ್ಕೆ ಹಾಕಿದ್ದು ಒಂದೇ ರೀತಿಯಾದ ಗೊಬ್ಬರ. ಹಾಗೆ ಹಾಕಿದರೂ ಕೂಡ ಮಾವಿನ ಹಣ್ಣು ಸಿಹಿ, ಇದು ಕಹಿಯಾಯಿತು. ಯಾಕೆ ಅಂತ ಹೇಳಿದರೆ ಅದು ಅದರ ಬೀಜದ ಸ್ವಭಾವ. ಹಾಗಲಕಾಯಿಯ ಬೀಜದ ಸ್ವಭಾವ ಏನು? ಕಹಿಯಾದಂತಹ ಹಾಗಲಕಾಯಿಯನ್ನು ಕೊಡುವುದೇ ಅದರ ಸ್ವಭಾವ. ಅದೇ ರೀತಿಯಾಗಿ ಮಾವಿನ ಹಣ್ಣಿನ ಬೀಜದ ಸ್ವಭಾವ ಏನು? ಅದು ಸಿಹಿಯಾದಂತಹ ಮಾವಿನ ಹಣ್ಣನ್ನು ಕೊಡುವುದೇ ಅದರ ಸ್ವಭಾವ. ಹಾಗಾಗಿ ನಾವು ಏನು ಮಾಡಿದರೂ ಕೂಡ ಸ್ವಭಾವ ಬದಲಾಗೋದಿಲ್ಲ, ಅದು ಸ್ವಭಾವ ಅಷ್ಟೇ. ಅದು ನೀರು ಹಾಕುವವನು ತಪ್ಪಲ್ಲ, ನೀರು ಹಾಕುವವನು ಒಂದೇ ರೀತಿ ಹಾಕಿರ್ತಾನೆ. ಅದೇ ರೀತಿಯಾಗಿ ಪರಮಾತ್ಮನು ಕೂಡ, ನಾವೆಲ್ಲರೂ ಕೂಡ ಕೆಲವರು ಮಾವಿನ ಹಣ್ಣಿನ ಇದರ ಬೀಜ ಇದ್ದಂತೆ, ಕೆಲವರು ಹಾಗಲಕಾಯಿ ಬೀಜ ಇದ್ದಂತೆ, ಇನ್ನೂ ಕೆಲವರು ಮಧ್ಯದಲ್ಲಿ ಇರ್ತಾರೆ. ಈ ಕಡೆ ಒಳ್ಳೆಯವರು ಅಂತಲೂ ಅಲ್ಲ, ಹಾಗಂತ ತೀರ ಕೆಟ್ಟವರು ಅಲ್ಲ, ರಾಜಸ ಸ್ವಭಾವ, ಎರಡು ಮಿಕ್ಸ್ ಆಗಿರುವಂಥ ಸ್ವಭಾವ. ಹಾಗಾಗಿ ಪರಮಾತ್ಮ ಯಾರೊಬ್ಬರ ಸ್ವಭಾವವನ್ನು ಅವನು ಮಾಡಿದ್ದಲ್ಲ, ಅವರ ಸ್ವಭಾವದ ಕೆಲಸವನ್ನು ಮಾಡಲಿಕ್ಕೆ ಅವನೇನು ಮಾಡ್ತಾನೆ? ಸಹಾಯ ಮಾಡ್ತಾನೆ ಅಷ್ಟೆ. ನಾವು ಒಬ್ಬ ವ್ಯಕ್ತಿ ಸಾತ್ವಿಕ ಅಂತ ಇರ್ತಾನೆ, ಆ ಸಾತ್ವಿಕ ತನ್ನ ಸಾತ್ವಿಕ ಕಾರ್ಯವನ್ನು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಏನು ಬೇಕು? ಪರಮಾತ್ಮನ ಅನುಗ್ರಹ ಬೇಕು ಅಷ್ಟೆ. ಹಾಗಾಗಿ ಪರಮಾತ್ಮ ಯಾವತ್ತೂ ಕೂಡ ಪಾರ್ಶಿಯಾಲಿಟಿ, ತಾರತಮ್ಯವನ್ನು ಮಾಡೋದಿಲ್ಲ. ಅವರವರ ಸ್ವಭಾವ ಏನಿರುತ್ತೋ, ಅವನು ಸಾತ್ವಿಕನಾಗಿದ್ದರೆ ಅವನಿಗೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ, ರಾಜಸನಾಗಿದ್ದರೆ ಮಧ್ಯಮ ಫಲ, ತಾಮಸನಾಗಿದ್ದರೆ ಕೆಟ್ಟ ಫಲ. ಹಾಗಾಗಿ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಪರಮಾತ್ಮ ಫಲವನ್ನು ಕೊಡ್ತಾನೆ ಹೊರತು ಸುಮ್ಮನೆ ಒಬ್ಬರ ಕೈಯಿಂದ ಒಳ್ಳೆಯ ಕೆಲಸ ಇನ್ನೊಬ್ಬರ ಕೈಯಿಂದ ಕೆಟ್ಟ ಕೆಲಸವನ್ನು ಮಾಡಿಸೋದಿಲ್ಲ. ಅವರವರ ಯೋಗ್ಯತೆ ಸ್ವಭಾವ ಏನಿರುತ್ತೋ ಅದೇ ಪ್ರಕಾರವಾಗಿ ಪರಮಾತ್ಮ ಮಾಡ್ತಾನೆ ಎಂಬುದಾಗಿ ಮಧ್ವ ಸಿದ್ಧಾಂತದಲ್ಲಿ ಕೊಡುವಂತಹ ಉತ್ತರ. ಅದನ್ನೇ ಇಲ್ಲಿ ದಾಸರು ಹೇಳುವಂತೆ ಅವರ ಸ್ವಭಾವ ಕರ್ಮವ ಮಾಡಿಪ ಒಂದು ರೂಪದಲ್ಲಿ ಅಂತ ಎಲ್ಲರೊಳಗಡೆನೂ ಕೂಡ ವಾಯುದೇವರ ಸನ್ನಿಧಾನವನ್ನು ಇಟ್ಟುಕೊಂಡು ಅವರವರ ಕರ್ಮವನ್ನು ಮಾಡಿಸ್ತಾರೆ. ವಾಯುದೇವರು ಮಾಡಿಸ್ತಾರೆ, ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಮಾಡಿಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರೇನಾಗಿರ್ತಾರೆ? ಎಲ್ಲ ಜೀವರಿಗಿಂತಲೂ ಕೂಡ ಉತ್ತಮರಾದಂತಹ ದೇವತೆ ಅಂತ. ಅಷ್ಟು ಮಾತ್ರ ಅಲ್ಲ,
ಹರಿಯನಲ್ಲದೆ ಬಗೆಯ ಅನ್ಯರಲು ಲೋಕದಳು ಅಂತ. ಅಂದರೆ ನಾವೆಲ್ಲರೂ ಕೂಡ ಅನೇಕ ದೇವತೆಗಳನ್ನು ಪೂಜೆ ಮಾಡ್ತೇವೆ. ನಮ್ಮ ಗುರುಗಳನ್ನು ಪೂಜಿಸ್ತೇವೆ, ಅವರಿಗೆ ಗೌರವ ಕೊಡ್ತೇವೆ, ಸತ್ಕಾರ ಮಾಡ್ತೇವೆ, ರಾಯರನ್ನು ಪೂಜಿಸ್ತೇವೆ, ವಾದಿರಾಜರನ್ನು ಪೂಜಿಸ್ತೇವೆ, ಶ್ರೀಪಾದರಾಜನ್ನು ಪೂಜಿಸ್ತೇವೆ, ವಾಯುದೇವರು, ರುದ್ರದೇವರು, ಗಣಪತಿ, ಹೀಗೆ ಅನೇಕ ಜನ ದೇವಾನುದೇವತೆಗಳನ್ನು ನಾವೆಲ್ಲರೂ ಕೂಡ ಪೂಜೆ ಮಾಡ್ತೇವೆ. ಅದು ಸರಿಯೂ ಹೌದು, ಯಾಕೆಂದರೆ ಅವರೆಲ್ಲರೂ ಕೂಡ ನಮಗಿಂತ ಉತ್ತಮರಾದವರು, ದೊಡ್ಡವರು. ಆದರೆ ವಾಯುದೇವರು ಹಾಗಲ್ಲ ಅಂತೆ. ವಾಯುದೇವರು ಪೂಜೆ ಮಾಡೋದು ಯಾರನ್ನ? ಒಬ್ಬರೇ ಒಬ್ಬರನ್ನ. ಹರಿಯನಲ್ಲದೆ ಬಗೆಯ ಅನ್ಯರನ್ನು ಲೋಕದಳು ಅಂತ. ಪರಮಾತ್ಮ ಒಬ್ಬನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಅವರು ಪೂಜೆ ಮಾಡೋದಿಲ್ಲ ಅಂತೆ. ಯಾಕೆ ಅಂದರೆ ಅವರಿಗಿಂತ ಉತ್ತಮ ಪರಮಾತ್ಮ ಒಬ್ಬನೇ, ಉಳಿದವರೆಲ್ಲರೂ ಕೂಡ ವಾಯುದೇವರಿಗಿಂತ ಕೆಳಗಡೆನೇ ಇರುವವರು. ಯಾವ ಗರುಡ ಆಗಲಿ, ರುದ್ರ ಆಗಲಿ, ಶೇಷ, ವಾರುಣಿ, ಸುಪರ್ಣಿ, ಇಂದ್ರ, ಜಯಂತ, ಗಣಪತಿ, ಯಾರೇ ಆಗಲಿ, ಸುಬ್ರಹ್ಮಣ್ಯನಾಗಲಿ, ಯಾರೇ ಆಗಲಿ, ಅವರೆಲ್ಲರೂ ಕೂಡ ವಾಯುದೇವರಿಗಿಂತ ಕೆಳಗಡೆ ಇರುವವರು. ಹಾಗಾಗಿ ವಾಯುದೇವರು ಏನು ಮಾಡೋದಿಲ್ಲ, ಪೂಜೆ ಮಾಡೋದು ಅಂತ ಹೇಳಿದ್ರೆ ಅದು ಪರಮಾತ್ಮನೊಬ್ಬನನ್ನೇ. ಹರಿಯನಲ್ಲದೆ ಬಗೆಯ ಅನ್ಯರನ್ನು ಲೋಕದಳು ಅಂತ. ಪರಮಾತ್ಮನನ್ನೇ ವಿಶಿಷ್ಟವಾಗಿ ಸದಾಕಾಲ ಪೂಜೆ ಮಾಡುವಂಥವರು ಅದು ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಆ ಉಪನಿಷತ್ತು ನಾವು ಹಿಂದೆ ಕತೆ ಕೇಳಿದೆವಲ್ಲ, ಆ ದೇಹದ ಒಳಗಡೆ ಎಲ್ಲ ದೇವತೆಗಳು ಪ್ರವೇಶ ಮಾಡಿದರು ಅಂತ. ಅದೇ ಉಪನಿಷತ್ತಿನಲ್ಲಿ ಮುಂದೆ ಕಥೆ ಬರುತ್ತೆ. ಯಾವಾಗ ವಾಯುದೇವರೇ ಸರ್ವೋತ್ತಮರು ಅಂತ ಜೀವೋತ್ತಮರು ಸಿದ್ಧರಾದರೋ ಆವಾಗ ಎಲ್ಲ ದೇವಾನುದೇವತೆಗಳು, ಅಂದರೆ ಗರುಡ, ಶೇಷ ಮುಂತಾದಂತಹ ಎಲ್ಲ ದೇವಾನುದೇವತೆಗಳು ಕೂಡ ಅವರಿಗೆ ಒಂದು ರೀತಿ ತಾವು ತಪ್ಪು ಮಾಡಿದ್ದೀವಿ ಅಂತ ಅನಿಸುತ್ತೆ. ನಾವು ಸುಮ್ಮನೆ ವಾಯುದೇವರ ಮೇಲೆ ಸಂದೇಹ ಪಟ್ಟು ಅವರು ಉತ್ತಮರು ಹೋದೋ ಅಲ್ಲೋ ಅಂತ, ಅವರೇ ನಿಜವಾಗ್ಲೂ ಉತ್ತಮರು ಅಂತ ಅವರು ವಿಶೇಷವಾಗಿ ವಾಯುದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಏಷೋಗ್ನಿಸ್ತಪತಿ, ಏಷ ಸೂರ್ಯ, ಏಷ ಪರ್ಜನ್ಯ, ಮಘವಾನೇಶ ಪೃಥಿವೀ ರೈರ್ದೇವ ಸದಸಚ್ಚಾಮೃತಂ ಚಯತ್ ಅಂತ. ಪ್ರಾಣದೇವರೇ, ನೀವೇ ಅಗ್ನಿಯಲ್ಲಿ ಇದ್ದುಕೊಂಡು ಅಗ್ನಿಗೆ ಸುಡುವಂಥ ಶಕ್ತಿಯನ್ನು ಕೊಟ್ಟಂಥವರು, ನೀವೇ ಸೂರ್ಯನಲ್ಲಿ ಇದ್ದೀರಿ, ನೀವೇ ಎಲ್ಲದರೊಳಗಡೆ ಇದ್ದುಕೊಂಡು ಜಗತ್ತನ್ನು ಸೃಷ್ಟಿ ಮಾಡುವವರು ನೀವೇ, ಜಗತ್ತನ್ನು ರಕ್ಷಣೆ ಮಾಡುವವರು ನೀವೇ, ಕೊನೆಗೆ ಜಗತ್ತನ್ನು ಸಂಹಾರ ಮಾಡುವವರು ನೀವೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಗರ್ಭದಲ್ಲಿ ಇರುವಂತಹ ಶಿಶು ಅದು ಹೊರಗಡೆ ಬರಬೇಕು ಅಂಥೇಳಿ ಪ್ರಧಾನ ಕಾರಣ ನೀವೇ ಆಗಿದ್ದೀರಿ ಅಂತ. ನಾವು ಭಾಗವತದ ಕಪಿಲಗೀತೆಯಲ್ಲಿ ಕಪಿಲ ರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಗೆ ಉಪದೇಶ ಮಾಡ್ತಾನೆ. ಅದೇ ರೀತಿ ಗರುಡ ಪುರಾಣದಲ್ಲಿ ಈ ಮಾತು ಬರುತ್ತೆ. ಒಂದು ಗರ್ಭದಲ್ಲಿ ಇರುವಂತಹ ಮಗು ಹೊರಗಡೆ ಹೇಗೆ ಬರುತ್ತೆ ಅಂತ. ಅದಕ್ಕೆ 1ನೇ ತಿಂಗಳು ಎಲ್ಲ ಹುಟ್ಲಿಕ್ಕೆ ಶುರುವಾಗುತ್ತೆ, ಒಂದೊಂದು ಇಂದ್ರಿಯಗಳು ಹುಟ್ಲಿಕ್ಕೆ ಶುರುವಾಗುತ್ತೆ. ಕೊನೆಗೆ 9 ತಿಂಗಳು ಪರಿಪೂರ್ಣ ಆಗುತ್ತೆ. 9 ತಿಂಗಳು ಪರಿಪೂರ್ಣ ಆದಾಗ ಆ ಮಗು ತಾಯಿಯ ಗರ್ಭದಿಂದಾಗಿ ಹೊರಗಡೆ ಬರಬೇಕು. ಹೊರಗಡೆ ಬರಬೇಕಾದ್ರೆ ಒಂದು ಫೋರ್ಸ್ ಬೇಕು, ಒಳಗಡೆಯಿಂದ ಒಂದು ಫೋರ್ಸ್ ಬಂದಾಗ ಮಗು ಹೊರಗಡೆ ಬರಲಿಕ್ಕೆ ಶುರುವಾಗುತ್ತೆ. ಆ ವಾಯು ಯಾವುದು ಅಂತ ಹೇಳಿದರೆ ಪ್ರಸೂತಿ ವಾಯು ಅಂತ. ಅಂದರೆ ವಾಯುದೇವರು ಪ್ರಸೂತಿ ವಾಯು ಎಂಬಂತಹ ಒಂದು ರೂಪದಿಂದಾಗಿ ಆ ಗರ್ಭದ ಒಳಗಡೆ ಪ್ರವೇಶ ಮಾಡಿ ಗರ್ಭದ ಒಳಗಡೆ ಇರುವಂತಹ ಮಗುವನ್ನು ಹೊರಗಡೆ ಪುಷ್ ಮಾಡಲಿಕ್ಕೆ, ತಳ್ಳಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಆವಾಗ ತಾಯಿಗೆ ಏನಾಗುತ್ತೆ, ಪ್ರಸವ ವೇದನೆ, ಆ ನೋವು ಪ್ರಾರಂಭ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಪ್ರಜಾಪತಿಶ್ಚರಸಿ ಗರ್ಭೇ ತ್ವಮೇವ ಪತಿಜಾಯಸೆ ಅಂತ. ಗರ್ಭದಲ್ಲಿ ನೀನೇ ಇದ್ದುಕೊಂಡು ಮಗು ಹುಟ್ಟಲಿಕ್ಕೆ ಪ್ರಧಾನ ಕಾರಣ ನೀನೇ ಆಗಿದ್ದೀಯಾ ಅಂತ ಅವರು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇಂದ್ರನಿಗೂ ನೀನೇ ನಿಯಾಮಕ, ಗಣಪತಿಗೂ ನೀನೇ ನಿಯಾಮಕ, ಹೀಗೆ ಸಕಲ ದೇವಾನುದೇವತೆಗಳಿಗೂ ಕೂಡ ನೀನೇ ನಿಯಾಮಕನಾಗಿದ್ದೀಯ. ಆದರೆ ನಿನಗೆ ನಿಯಾಮಕ ಯಾರು? ಅದು ಒಬ್ಬನೇ ಒಬ್ಬ, ಅದು ಪರಮಾತ್ಮನೊಬ್ಬನೇ ಎಂಬುದಾಗಿ ಆ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಆ ವಾಯುದೇವರನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಇದನ್ನೇ ಯಾವ ಶ್ರೀಪಾದರಾಜರು ಹೇಳಿದ್ದು, ಹರಿಯನಲ್ಲದೆ ಬಗೆಯ ಅನ್ಯರನ್ನು ಲೋಕದಳು ಅಂತ. ಪರಮಾತ್ಮನೇ ಅವರಿಗೆ ದೈವ, ಪರಮಾತ್ಮರೊಬ್ಬನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಅವರೇನು ಮಾಡೋದಿಲ್ಲ, ಪೂಜಿಸುವುದಿಲ್ಲ, ನಮಸ್ಕರಿಸುವುದಿಲ್ಲ ಅಂತ. ಅಂತಹ ಗುರುಕುಲ ತಿಲಕ ಮುಖ್ಯ ಪವಮಾನನು ಅಂತ ಸಮಗ್ರ ಗುರುಗಳು, ನಮ್ಮ ಅನೇಕ ಗುರುಗಳು ಇದ್ದಾರೆ. ಆ ಎಲ್ಲ ಗುರುಗಳಿಗೂ ತಿಲಕ ಸ್ಥಾನದಲ್ಲಿ, ನಾಯಕ ಸ್ಥಾನದಲ್ಲಿ ಇರುವವರು ಯಾರು ಅಂತ ಹೇಳಿ ಅದು ವಾಯುದೇವರು. ಅಂತಹ ವಾಯುದೇವರನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ 4ನೇ ಒಂದು ಶ್ಲೋಕದಲ್ಲಿ ವಾಯುದೇವರು ಅವರು ಕೇವಲ ಮನುಷ್ಯರಿಗೆ ಮಾತ್ರ ಉತ್ತಮರಲ್ಲ, ಸಕಲ ದೇವಾನುದೇವತೆಗಳಲ್ಲಿ ಋಷಿಗಳಿಗೆ ಎಲ್ಲರಿಗೂ ಕೂಡ
ಅತ್ಯಂತ ಶ್ರೇಷ್ಠರಾದವರು ಯಾರು ಅಂತ ಹೇಳಿದರೆ ಅದು ವಾಯುದೇವರು ಎಂಬುದಾಗಿ ವಾಯುದೇವರ ಮಹತ್ವವನ್ನು, ಅವರ ಮೂಲ ರೂಪದ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ 4 ಒಂದು ನುಡಿಗಳಲ್ಲಿ ವಾಯುದೇವರ ಮೂಲ ರೂಪದ ಮಹಾತ್ಮೆ. ನಾವು ನಿನ್ನೆ ನೋಡಿದಂತೆ ವಾಯುದೇವರು ಪರಮಾತ್ಮನ ಬಲತೊಡೆಯ ಮೇಲೆ, ಯಾಕೆಂದರೆ ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ ಅಂತ ಒಬ್ಬ ಗಂಡಸಿನ ಎಡತೊಡೆಯ ಮೇಲೆ ಹೆಂಡತಿ ಕುಳಿತುಕೊಂಡಿರಬೇಕಂತೆ. ಅದು ಹೆಂಡತಿಗೆ ಮೀಸಲಾದಂತಹ ಸ್ಥಾನ. ಆ ಸ್ಥಾನದಲ್ಲಿ ಬೇರೆ ಯಾರು ಕೂತ್ಕೊಳ್ಬಾರ್ದು. ಹಾಗೆ ಪರಮಾತ್ಮನ ಎಡತೊಡೆಯ ಮೇಲೆ ಸಾಕ್ಷಾತ್ ಲಕ್ಷ್ಮೀದೇವಿ ಕುಳಿತುಕೊಂಡಿದ್ದಾಳೆ, ಬಲತೊಡೆಯ ಮೇಲೆ ಸಾಕ್ಷಾತ್ ವಾಯುದೇವರು ಕುಳಿತುಕೊಂಡಿದ್ದಾರೆ. ಅಂತಹ ವಾಯುದೇವರು ಪರಮಾತ್ಮನ ತೊಡೆಯ ಮೇಲೆ ಕುಳಿತುಕೊಂಡು ನಿರಂತರವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇಷ್ಟೆಲ್ಲ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಶ್ರೀಪಾದರಾಜರು 4 ನುಡಿಗಳಲ್ಲಿ ವಾಯುದೇವರ ಮೂಲ ರೂಪದ ಚಿಂತನೆಯನ್ನು ನಮಗೆ ತಂದುಕೊಡ್ತಾರೆ. ಇಷ್ಟು ತಂದುಕೊಟ್ಟು ಮುಂದೆ ವಾಯುದೇವರ ಮೊದಲ ಅವತಾರ ಅದು ಹನುಮಂತ ಅವತಾರ. ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡಲಿಕ್ಕೆ ಅಂತ ಕಪಿಯ ರೂಪದಲ್ಲಿ ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿ ವಿಶಿಷ್ಟವಾದಂತಹ ರಾಮದೇವರ ಸೇವೆಯನ್ನು ಮಾಡಿದ್ದಾರೆ. ಅದನ್ನು ಶ್ರೀಪಾದರಾಜರು ಇನ್ನು ಮುಂದೆ ಸುಮಾರು 10 ನುಡಿಗಳಲ್ಲಿ ವಿಸ್ತಾರವಾಗಿ ಆ ಒಂದು ಹನುಮಂತ ದೇವರ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಅದರಲ್ಲಿ 5ನೇ ನುಡಿ, ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತಗೆಣೆ ಯಾರು 3 ಲೋಕದೊಳಗೆ ಅಂತ ಹನುಮಂತ ದೇವರ ಬಾಲ್ಯವನ್ನು ಹೇಳ್ತಾ ಇದ್ದಾರೆ. ಒಂದೊಂದೇ ಹಂತ ಹಂತವಾಗಿ ಹನುಮಂತ ದೇವರ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ ಶ್ರೀಪಾದರಾಜರು. ಇಲ್ಲಿ ಇವರು ಅವತಾರ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ ತ್ರೇತೆಯಲ್ಲಿ ಅಂತ. ತ್ರೇತೆಯಲ್ಲಿ ಅಂತ ಹೇಳಿದ್ರೆ ತ್ರೇತಾಯುಗದಲ್ಲಿ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 3 ಯುಗಗಳಲ್ಲಿ ವಾಯುದೇವರು ಅವತಾರ ಮಾಡಿದ್ದಾರೆ. ತ್ರೇತಾಯುಗದಲ್ಲಿ ಹನುಮಂತನಾಗಿ, ದ್ವಾಪರ ಯುಗದಲ್ಲಿ ಭೀಮಸೇನನಾಗಿ, ಈ ಒಂದು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅದರಲ್ಲಿ ಮೊದಲ ಅವತಾರ ಹನುಮಂತ ಅವತಾರ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ಅಂತ. ರಘುಪತಿ ಅಂತ ಹೇಳಿದ್ರೆ ಆ ರಘುಕುಲಕ್ಕೆ ಶ್ರೇಷ್ಠನಾದಂತಹ ರಾಮಚಂದ್ರ ದೇವರು. ಆ ರಾಮಚಂದ್ರ ದೇವರ ಸೇವೆ ಮಾಡಬೇಕೆಂದು ಹನುಮಂತ ದೇವರು ಅವತಾರ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಎಲ್ಲಿ ಅವತಾರ ಮಾಡಿದರು ಅಂತ ಹೇಳಿದ್ರೆ ಆ ಒಂದು ತ್ರೇತಾಯುಗದಲ್ಲಿ ಅಂಜನಾದೇವಿ ಮತ್ತು ಕೇಸರಿ ಎಂಬಂತಹ ಇಬ್ಬರು ದಂಪತಿಗಳಿದ್ದರು. ಅಂಜನಾದೇವಿ ಮತ್ತು ಕೇಸರಿ ಅಂತ ಇಬ್ಬರು ಕಪಿ ದಂಪತಿಗಳು. ಅವರು ಇದ್ದಿದ್ದೆಲ್ಲ ಅಂತ ಹೇಳಿದ್ರೆ ಮೇರು ಪರ್ವತದಲ್ಲಿ ಅಂತೆ. ಮೇರು ಪರ್ವತದಲ್ಲಿ ಈ ಕೇಸರಿ ಮತ್ತು ಅಂಜನಾದೇವಿ ಅಲ್ಲಿ ವಾಸವಾಗಿದ್ದರು. ಅಲ್ಲಿಯೇ ಹತ್ತಿರದಲ್ಲಿ ಒಂದು ದೊಡ್ಡ ಸಮುದ್ರ ಇರುತ್ತೆ. ಆ ಸಮುದ್ರ ತೀರದಲ್ಲಿ ಒಬ್ಬ ಋಷಿಗಳು, ಭರದ್ವಾಜ ಋಷಿಗಳು ಅಂತ ತಪಸ್ಸು ಮಾಡ್ತಾ ಇರ್ತಾರೆ. ಅನೇಕ ಸಾವಿರಾರು ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆವಾಗ ಒಬ್ಬ ರಾಕ್ಷಸ ಬರ್ತಾನೆ ಅಂತ ಇಲ್ಲಿಗೆ. ಅವನ ಹೆಸರು ಶಂಖಶಬಲ ಅಂತ. ಶಂಖಶಬಲ ಎಂಬಂತಹ ರಾಕ್ಷಸ ಬಂದು ಅವರ ತಪಸ್ಸಿಗೆ ವಿಘ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಅಲ್ಲಿಯೇ ಇದ್ದಂತಹ ಕೇಸರಿ ಎಂಬಂತಹ ಕಪಿ, ಈ ಹನುಮಂತ ದೇವರ ತಂದೆ ಏನಿರ್ತಾರೆ, ಅವರು ಬಂದು ಆ ಶಂಖಶಬಲನನ್ನು ಸಂಹಾರ ಮಾಡಿ ಅವರಿಗೆ ಆ ತಪಸ್ಸು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಆವಾಗ ಭರದ್ವಾಜ ಋಷಿಗಳಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ನನ್ನ ಜೀವವನ್ನು ಉಳಿಸಿದ್ದೀಯಾ, ನನ್ನನ್ನು ರಕ್ಷಣೆ ಮಾಡಿದ್ದೀಯಾ, ಹಾಗಾಗಿ ನಿನಗೆ ಏನು ವರ ಬೇಕೋ ಕೇಳು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತೆ ಹೇಳ್ತಾರೆ ಯಾರು, ಭರದ್ವಾಜ ಋಷಿಗಳು. ಈ ರೀತಿಯಾಗಿ ಹೇಳಿದಾಗ ಆ ಯಾವ ಇಬ್ಬರು ದಂಪತಿಗಳು ಕೇಸರಿ ಮತ್ತು ಅಂಜನಾದೇವಿ ಅವರಿಬ್ಬರಿಗೆ ವಾಸ್ತವಿಕವಾಗಿ ಮದುವೆಯಾಗಿ ಅನೇಕ ವರ್ಷಗಳಾಗಿರುತ್ತೆ. ಅಷ್ಟು ವರ್ಷಗಳಾಗಿದ್ದರೂ ಕೂಡ ಸಂತಾನ ಆಗಿರೋದಿಲ್ಲ. ಅದಕ್ಕೆ ಅವರು ಕೇಳ್ತಾರೆ, ಯದಿ ಪ್ರಸನ್ನ ಭಗವತ್ತಮಾಮೇ ಸುತಂ ಋಣೆ ಸರ್ವಗುಣಾಭಿರಾಮಂ ತಸ್ಮಾನ್ನ ಮುಖ್ಯೋಸ್ತು ವಿನಾ ಮುಕುಂದಂ ಏವಂ ಸ ವೌವ್ರೇತ ವರಂ ದ್ವಿಜೇಭ್ಯ ಅಂತ ಸಂಗ್ರಹ ರಾಮಾಯಣದಲ್ಲಿ ಪಂಡಿತಾಚಾರ್ಯರು ಹೇಳುವಂತೆ ಅವರು ಕೇಳ್ತಾರೆ, ಋಷಿಗಳೇ, ನಮಗೆ ಮದುವೆಯಾಗಿ ಅನೇಕ ವರ್ಷಗಳಾಗಿದೆ, ಸಂತಾನ ಆಗಿಲ್ಲ. ಹಾಗಾಗಿ ನೀವು ಒಬ್ಬ ಮಗನನ್ನು ಕೊಡಬೇಕು, ಸಂತಾನವನ್ನು ಅನುಗ್ರಹ ಮಾಡಬೇಕು. ಆ ಸಂತಾನ ಹೇಗೆ ಇರಬೇಕು ಅಂತ ಹೇಳಿದ್ರೆ ಸರ್ವಗುಣಾಭಿರಾಮಂ, ಸಕಲ ಗುಣ ಪರಿಪೂರ್ಣನಾಗಿರಬೇಕು. ಆದರೆ ತಸ್ಮಾನ್ನ ಮುಖ್ಯೋಸ್ತು ವಿನಾ ಮುಕುಂದಂ ಅಂತ
ಪರಮಾತ್ಮ ಒಬ್ಬನನ್ನು ಬಿಟ್ಟು ಅವನಿಗಿಂತ ಉತ್ತಮ ದೇವತೆ ಯಾರೂ ಇರಬಾರದು ಅಂತ. ಅರ್ಥಾತ್ ವಾಯುದೇವರನ್ನೇ ನಮಗೆ ಮಗನನ್ನಾಗಿ ಕೊಡಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದರೆ ವಾಯುದೇವರಿಗಿಂತ ಉತ್ತಮ ಪರಮಾತ್ಮ ಒಬ್ಬನೇ, ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ ಅವನಿಗಿಂತ ಉತ್ತಮರಿಲ್ಲ. ಹಾಗಾಗಿ ಅಂತಹ ಮಗನನ್ನು ಕೊಡಿ ಎಂಬುದಾಗಿ ಕೇಳಿದಾಗ ತಕ್ಷಣದಲ್ಲಿ ಏನೇ ಯಾವ ಕೇಸರಿಯ ಹೆಂಡತಿಯಾದಂತಹ ಅಂಜನಾದೇವಿಯಲ್ಲಿ ಆ ವಾಯುದೇವರು ವಿಶೇಷವಾಗಿ ಅವತಾರ ಮಾಡ್ತಾರೆ ಅಂತೆ. ಅಂಜನಾದೇವಿಯ ಮಗ, ಆದ್ದರಿಂದಾಗಿ ಅವರಿಗೆ ಆಂಜನೇಯ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಹನುಮಂತ ಕೃತಯುಗದಲ್ಲಿ ಇಲ್ಲ, 3ರಲ್ಲಿ ಮಾತ್ರ. ಮೂರೇ ಅವತಾರ: ಹನುಮಂತ ಅವತಾರ, ಭೀಮಸೇನ ಅವತಾರ, ಮಧ್ವಾವತಾರ. ವಾಯುದೇವ ಮೂಲ ರೂಪದಿಂದಾಗಿ ಇರ್ತಾರೆ, ಅವತಾರ ಆಗಿರೋದಿಲ್ಲ. ಮೂಲ ರೂಪ ಇದ್ದೇ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ಅವತಾರ ಭೂಮಿಯಲ್ಲಿ ಅವತಾರ ಮಾಡಿರೋದಿಲ್ಲ ಅಷ್ಟೆ. ಹನುಮಂತ ಹುಟ್ಟಿದ ಅನೇಕ ತಿಂಗಳಾಯಿತು. ಒಂದು ದಿನ ಹನುಮಂತನಿಗೆ ತುಂಬ ಹಸಿವಾಗಿರುತ್ತೆ ಅಂತ ತಾಯಿ ಅಂಜನಾದೇವಿ ಹಣ್ಣು ತರಲಿಕ್ಕೆ ಅಂತ ಹೋಗ್ತಾಳೆ, ಸ್ವಲ್ಪ ಮನೆ ಒಳಗಡೆ ಹೋಗ್ತಾಳೆ. ಆವಾಗ ತುಂಬ ಹೊತ್ತಾದರೂ ಕೂಡ ಬರೋದೇ ಇಲ್ಲ ಅಂತೆ. ತಕ್ಷಣದಲ್ಲಿ ವಾಯುದೇವರು ಸೂರ್ಯನನ್ನು ನೋಡ್ತಾರೆ. ಹನುಮಂತ ಸೂರ್ಯನನ್ನು ನೋಡ್ತಾನೆ. ಆ ಸೂರ್ಯ ಒಳ್ಳೆಯ ದುಂಡಗೆ ಕಿತ್ತಳೆ ಹಣ್ಣಿನ ರೂಪದಲ್ಲಿ ಇರ್ತಾನೆ ಅಂತೆ. ಹನುಮಂತ ದೇವರು ಆಲೋಚನೆ ಮಾಡ್ತಾರೆ, ನನ್ನ ತಾಯಿ ಒಳಗಡೆ ಹೋಗಿದ್ದಾಳೆ, ಇಷ್ಟು ಹೊತ್ತಾದರೂ ಕೂಡ ಇನ್ನೂ ಬಂದೇ ಇಲ್ಲ. ಹಾಗಾಗಿ ಅವಳು ತರುವಂಥ ಹಣ್ಣು ಬೇಡ, ನನಗೆ ಮೇಲೆ ಕಾಣಿಸ್ತಾ ಇರುವಂಥ ಈ ಕಿತ್ತಳೆ ಹಣ್ಣೇ ಬೇಕು ಅಂತ ನೇರವಾಗಿ ಒಂದೇ ಕ್ಷಣದಲ್ಲಿ ಭೂಮಿಯಿಂದಾಗಿ ಆ ಸೂರ್ಯಮಂಡಲಕ್ಕೆ ಹಾರಿ ಹೋಗಿಬಿಡ್ತಾರೆ ಅಂತೆ. ಆ ಸಂದರ್ಭದಲ್ಲಿ ಅದೇನಾಗಿತ್ತು ಅಂಥೇಳಿದ್ರೆ ಸೂರ್ಯಗ್ರಹಣದ ಸಂದರ್ಭ ಅಂತ ಹೇಳ್ತಾರೆ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ರಾಹು ಸೂರ್ಯನನ್ನು ಆಕ್ರಮಣ ಮಾಡ್ತಾನೆ, ಅದೇ ರಾಹುಗ್ರಹಣ ಅಂತ. ಸೂರ್ಯನ ಆಕ್ರಮಣ ಮಾಡ್ತಾ ಇರ್ತಾನೆ. ಅದು ಜಗತ್ತಿನ ನಿಯಮ. ಗ್ರಹಣ ಆಗೋದು, ನಂತರ ಗ್ರಹಣ ಬಿಡೋದು, ಅದು ಜಗತ್ತಿನ ನಿಯಮ. ಈ ಕಡೆ ನೋಡಿದರೆ ಹನುಮಂತ ಭಾರೀ ವೇಗದಿಂದ ಹಾರಿಕೊಂಡು ಹೋಗ್ತಾ ಇದ್ದಾನೆ. ಆವಾಗ ರಾಹು ನುಂಗ್ಲಿಕ್ಕೆ ಅಂತ ಬರ್ತಾ ಇದ್ದಾನೆ. ತಕ್ಷಣದಲ್ಲಿ ಅವನಿಗೆ ಹೆದರಿಕೆ ಆಗುತ್ತೆ. ಈ ಸಣ್ಣ ಶಿಶು, ಈಗ ತಾನೇ ಹುಟ್ಟಿದಂತಹ ಈ ಸಣ್ಣ ಶಿಶು ಇದೇನು ಮಾಡಿದೆ, ಸಾಕ್ಷಾತ್ ಸೂರ್ಯನ ಮಂಡಲದ ಹತ್ತಿರಕ್ಕೆ ಬಂದಿದೆ. ಇವತ್ತು ನಾವು ಬೆಂಗಳೂರಿನಲ್ಲಿ 37 ಡಿಗ್ರಿ ಇದ್ರೇ ಒದ್ದಾಡಿ ಹೋಗ್ಬಿಡ್ತೀವಿ. ಅಂತಹದ್ರಲ್ಲಿ ಸೂರ್ಯಮಂಡಲದ ಹತ್ತಿರ ಹೋಗಿದ್ದಾನೆ ಅಂಥೇಳಿ ಈ ಮಗು ಸಾಮಾನ್ಯ ಮಗು ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ತಡೀಬೇಕು. ತಡೆಯದೇ ಹೋದರೆ ಈ ಮಗು ಸೂರ್ಯನನ್ನೇ ನುಂಗಿಬಿಡುತ್ತೆ ಅಂತ ಹೆದರಿಕೆ ಆಗುತ್ತೆ. ಯಾರಿಗೆ? ರಾಹುವಿಗೆ. ತಕ್ಷಣದಲ್ಲಿ ಅವನಿಗೆ ಅಷ್ಟು ಸಾಮರ್ಥ್ಯ ಇಲ್ಲ, ಆ ಮಗುವನ್ನು ಎದುರಿಸುವಂಥ ಸಾಮರ್ಥ್ಯ. ಹಾಗಾಗಿ ಅವನು ನೇರವಾಗಿ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಇಂದ್ರನ ಹತ್ತಿರ ಹೋಗ್ತಾನೆ. ದೇವೇಂದ್ರ, ದೇವತೆಗಳ ರಾಜ ದೇವೇಂದ್ರ. ಈ ರೀತಿಯಾಗಿ ಗ್ರಹಣ ಆಗುವಂತಹ ಸಂದರ್ಭ, ಈ ಮಗು ಹತ್ತಿರ ಬರ್ತಾ ಇದೆ, ಏನು ಮಾಡೋದು ಎಂಬುದಾಗಿ ಕೇಳಿದಾಗ ತಕ್ಷಣದಲ್ಲಿ ಆ ದೇವೇಂದ್ರ ಬರ್ತಾನೆ. ದೇವೇಂದ್ರ ಬಂದು ವಜ್ರಾಯುಧವನ್ನು ತೆಗೆದುಕೊಂಡು ನೇರವಾಗಿ ಆ ಆಂಜನೇಯನ ಕಪಾಲಕ್ಕೆ ಹೊಡಿತಾನೆಂತೆ. ಹೊಡೆದಾಗ ತಕ್ಷಣದಲ್ಲಿಯೇ ಹನುಮಂತ ದೇವರು ಮೇಲೆ ಸೂರ್ಯಮಂಡಲದಿಂದಾಗಿ ನೇರವಾಗಿ ಮೇರು ಪರ್ವತದ ಮೇಲೆ ಅವರ ಮನೆ ಎಲ್ಲಿತ್ತೋ ಅಲ್ಲಿ ಬಿದ್ದು ಬಿಡ್ತಾರೆ ಅಂತೆ. ಇದು ಬಿದ್ದಿದ್ದನ್ನು ವಿಚಾರ ಯಾರಿಗೆ ಗೊತ್ತಾಗುತ್ತೆ? ಅವರ ತಂದೆಯಾದಂತಹ ವಾಯುದೇವರಿಗೆ ಗೊತ್ತಾಗುತ್ತೆ ಅಂತೆ. ಅಂದರೆ ವಾಯುದೇವರ ಒಂದು ರೂಪವೇ ಹನುಮಂತ, ಒಂದರ್ಥದಲ್ಲಿ ವಾಯುದೇವರು ತಂದೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ವಾಯುದೇವರಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ನನ್ನ ಮಗನಿಗೇನೆ ಹೊಡೆದಿದ್ದಾರೆ ಈ ಇಂದ್ರ ಅಂತ ತಕ್ಷಣದಲ್ಲಿ ತಮ್ಮ ಕಾರ್ಯವನ್ನೇ ನಿಲ್ಲಿಸಿಬಿಡ್ತಾರೆ ಅಂತೆ. ವಾಯುದೇವರ ಕಾರ್ಯ ಏನು? ಪ್ರತಿಯೊಬ್ಬರಿಗೂ ಉಸಿರಾಟವನ್ನು ಕೊಡುವುದು. ತನ್ನ ಮಗನಿಗೆ ಹೊಡೆದಿದ್ದಾನೆ ಎಂಬಂಥ ಸಿಟ್ಟಿನಿಂದಾಗಿ ತಕ್ಷಣದಲ್ಲಿ ವಾಯುದೇವರು ಗಾಳಿಯನ್ನು ಹೊರಹಾಕುವುದೇ ನಿಲ್ಲಿಸಿಬಿಡ್ತಾರೆ. ತಕ್ಷಣದಲ್ಲಿ ಇಡೀ ಲೋಕದಲ್ಲಿ ಎಲ್ಲ ಕಡೆ ದೊಡ್ಡದಾಗಿ ಹಾಹಾಕಾರ ಶುರುವಾಗಿಬಿಡುತ್ತೆ ಅಂತೆ. ಯಾರೊಬ್ಬರಿಗೂ ಕೂಡ ಉಸಿರಾಟ ಮಾಡಲಿಕ್ಕೇ ಸಾಧ್ಯ ಆಗ್ತಾ ಇಲ್ಲ. ಆವಾಗ ಎಲ್ಲ ದೇವಾನುದೇವತೆಗಳು ಎಲ್ಲರೂ ಕೂಡ ಬಂದು ನೇರವಾಗಿ ಬ್ರಹ್ಮದೇವರ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಹೀಗೆ ವಾಯುದೇವರು ತಮ್ಮ ಕ್ರಿಯೆಯನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ, ದಯವಿಟ್ಟು ನೀವು ಅವರಿಗೆ ಹೇಳಿ ಅಂತ. ಆಗ ಬ್ರಹ್ಮದೇವರು ಅವರಿಗೆ ಬೈತಾರೆ, ಇಂದ್ರನಿಗೆ, ನೀನು ಎಂತಹ ದೊಡ್ಡ ತಪ್ಪು ಮಾಡಿದ್ದೀಯ ಅಂತ. ಸಾಕ್ಷಾತ್ ವಾಯುದೇವರ ಮಗನಿಗೇನೆ, ಹನುಮಂತನಿಗೇನೆ ಹೊಡೆದಿದ್ದೀಯಲ್ಲ, ಇಡೀ ಜಗತ್ತು ನಿಂತಿರುವುದೇ ಅವರಿಂದಾಗಿ.
ಅಂತಹ ಅವರಿಗೆ ನೀನು ಹೊಡೆದಿದ್ದೀಯಾ ಅಲ್ಲ, ಹಾಗಾಗಿ ನೀನು ನೇರವಾಗಿ ಅವನ ಹತ್ತಿರವೇ ಹೋಗಿ ಕ್ಷಮೆಯನ್ನು ಕೇಳಬೇಕು, ಹನುಮಂತನ ಹತ್ತಿರವೇ ಹೋಗಿ ಕ್ಷಮೆಯನ್ನು ಕೇಳಬೇಕು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಎಲ್ಲ ದೇವಾನುದೇವತೆಗಳು ಕೂಡ, ಬ್ರಹ್ಮದೇವರು ಬರ್ತಾರೆ, ಎಲ್ಲ ದೇವಾನುದೇವತೆಗಳು ಬ್ರಹ್ಮದೇವರು ಎಲ್ಲರೂ ಕೂಡ ನೇರವಾಗಿ ದೇವಲೋಕದಿಂದಾಗಿ ಈ ಒಂದು ಮೇರು ಪರ್ವತಕ್ಕೆ ಬರ್ತಾರೆ. ಮೇರು ಪರ್ವತಕ್ಕೆ ಬಂದು ಅಲ್ಲಿ ಹನುಮಂತ ಬಿದ್ದಿರ್ತಾನೆ ನಿಶ್ಚೇಷ್ಟರಾಗಿ. ಕೇಸರಿ ಮತ್ತು ಅಂಜನಾದೇವಿ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿರ್ತಾರೆ. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಬಂದು ಆ ಪುಟ್ಟ ಮಗುವಿಗೆ ನಮಸ್ಕಾರವನ್ನು ಮಾಡಿ ಕ್ಷಮೆಯನ್ನು ಕೇಳಿ ತಮ್ಮ ಕೈಯಿಂದಾಗಿ ಅವರ ಮೇಲೆ ಕೈ ಆಡಿಸ್ತಾರೆ, ದೇಹದ ಮೇಲೆ. ದೇವತೆಗಳು ಅಂತ ಹೇಳಿದ್ರೆ ಅಮೃತವನ್ನು ಪಾನ ಮಾಡಿದವರು, ಅಮೃತವನ್ನು ಕುಡಿದಂತಹ ದೇವಾನುದೇವತೆಗಳು ತಮ್ಮ ದಿವ್ಯವಾದಂತಹ ಕೈಯಿಂದಾಗಿ ಹನುಮಂತನ ಮೇಲೆ ಒಂದು ಸಲ ಕೈ ಆಡಿಸ್ತಾರೆ. ತಕ್ಷಣದಲ್ಲಿ ಹನುಮಂತ ಎದ್ದು ಕೂಡ್ತಾನೆ ಅಂತೆ. ಆವಾಗ ವಾಯುದೇವರಿಗೂ ಸಮಾಧಾನ ಆಗುತ್ತೆ, ಅವರು ಉಸಿರಾಟವನ್ನು ಮತ್ತೆ ಪ್ರಾರಂಭ ಮಾಡ್ತಾರೆ ಅಂತೆ. ಈ ರೀತಿಯಾಗಿ ಹುಟ್ಟಿದ ಕೆಲವೇ ತಿಂಗಳಲ್ಲಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯನನ್ನೇ ನುಂಗಲಿಕ್ಕೆ ಹೊರಟಂತಹ ದೇವತೆ ಯಾರು ಅಂತ ಹೇಳಿ ಅದು ಹನುಮಂತ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಅಂದಿನಿಂದಾಗಿ ಅವರಿಗೆ ಹನುಮಂತ ಅಂತ ಹೆಸರು ಬಂತು ಅಂತೆ. ಹನು ಅಂತ ಹೇಳಿದರೆ ಗಲ್ಲಕ್ಕೆ ಹನು ಅಂತ ಹೆಸರು. ಯಾರ ಗಲ್ಲವನ್ನು ಇಂದ್ರ ಹೊಡೆದನೋ ಅವನು ಹನುಮಂತ ಅಂತ ಅಂದಿನಿಂದಾಗಿ ಅವರಿಗೆ ಹನುಮಂತ ಹೆಸರು ಬಂತು. ಇದಕ್ಕಿಂತ ಮೊದಲು ಇದ್ದಂಥ ಹೆಸರು ಆಂಜನೇಯ ಅಂತ, ಅಂಜನಾದೇವಿಯ ಮಗ, ಆದ್ದರಿಂದಾಗಿ ಆಂಜನೇಯ. ಅದೇ ರೀತಿಯಾಗಿ ಹನುಮಂತ ಅಂತ ಮುಂದೆ ಹೆಸರು ಬಂತು. ಅದೇ ರೀತಿಯಾಗಿ ದೇವೇಂದ್ರ ತಾನೇ ಮಾಡ್ತಾನೆ, ವಾಯುದೇವರ ಹತ್ತಿರ ಕ್ಷಮೆಯನ್ನು ಕೇಳಿ ಆ ಹನುಮಂತನಿಗೆ ಒಂದು ದಿವ್ಯವಾದಂತಹ ಕಮಲದ ಮಾಲೆಯನ್ನು, ಆ ಕಮಲದ ಮಾಲೆ ಹೇಗಿತ್ತು ಅಂಥೇಳಿದ್ರೆ ಯಾವತ್ತೂ ಬಾಡದೇ ಇರುವಂತಹ, ಯಾವಾಗಲೂ ಅರಳಿದಂತೆಯೇ ಇರುವಂತಹ ಒಂದು ದಿವ್ಯವಾದಂತಹ ಕಮಲದ ಮಾಲೆಯನ್ನು ತಾನೇನು ಮಾಡ್ತಾನೆ, ಆ ಮಗುವಿಗೆ ಹಾಕ್ತಾನೆ. ಈ ರೀತಿಯಾಗಿ ಮಗುವಿಗೆ ಹಾಕಿ ತಾನು ನಮಸ್ಕಾರವನ್ನು ಮಾಡಿ ಮುಂದೆ ತಾವು ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾರೆ. ಅನಂತರ ಜಗತ್ತೆಲ್ಲವೂ ಕೂಡ ಆರಾಮವಾಗಿ ಉಸಿರಾಟ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟು ಕಥೆ ರಾಮಾಯಣದಲ್ಲಿ ಬರುವಂಥದ್ದು. ಇಷ್ಟನ್ನೆಲ್ಲ ಸಂಗ್ರಹ ಮಾಡಿ ಶ್ರೀಪಾದರಾಜರು ಹೇಳ್ತಾರೆ, ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ವಾತಸುತ ಹನುಮಂತ ನೆಂಜನಿಸಿದ ಅಂತ. ವಾತ ಅಂತ ಹೇಳಿದ್ರೆ ಗಾಳಿ, ವಾತಸುತ ಅಂತ ಹೇಳಿದ್ರೆ ಗಾಳಿಯ ಮಗ, ಅರ್ಥಾತ್ ವಾಯುದೇವರ ಮಗ. ಅವನು ಹನುಮಂತ ನೆಂಜನಿಸಿದ, ಹನುಮಂತ ಎಂಬುದಾಗಿ ಅವತಾರ ಮಾಡಿದ. ಅವನೇ ಮಾಡಿದ ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಅಂತ. ಪೋತಭಾವ ಅಂತ ಹೇಳಿದರೆ ಚಿಕ್ಕ ವಯಸ್ಸು ಅಂತ ಅರ್ಥ. ಪೋತ ಅಂತ ಹೇಳಿ ಚಿಕ್ಕದು ಅಂತ. ಚಿಕ್ಕ ವಯಸ್ಸಿನಲ್ಲಿ ಏನೇ ತರಣಿ ಬಿಂಬಕ್ಕೆ, ತರಣಿ ಅಂತ ಹೇಳಿದ್ರೆ ಸೂರ್ಯ, ಸೂರ್ಯನ ಬಿಂಬಕ್ಕೆ ಅವನು ಹಾರಿ ಅಲ್ಲಿಂದ ದೊಡ್ಡ ಕಾರ್ಯವನ್ನೇ ಮಾಡಿದ. ಅಂತಹ ಈತ ಗೆಣೆ ಯಾರು ಮೂರ್ಲೋಕದೊಳಗೆ ಅಂತ, ಇಂತಹ ಹನುಮಂತನಿಗೆ ಸಮಾನರಾದವರು ಭೂಲೋಕದಲ್ಲಿ ಮಾತ್ರ ಅಲ್ಲ, ಯಾವ ಮೂರು ಲೋಕಗಳಲ್ಲಿಯೂ ಕೂಡ ಹನುಮಂತನಿಗೆ ಸಮಾನವಾದಂತಹ ಮಹಾಪರಾಕ್ರಮಶಾಲಿ ಯಾರೂ ಇಲ್ಲ ಎಂಬುದಾಗಿ ಐದನೆಯ ಈ ಒಂದು ನುಡಿಯಲ್ಲಿ ಹನುಮಂತ ದೇವರ ಬಾಲ್ಯದ ಒಂದು ದಿವ್ಯವಾದಂತಹ ಚರಿತ್ರೆಯನ್ನು ಶ್ರೀಪಾದರಾಜರು ನಮಗೆ ತಿಳಿಸಿಕೊಡ್ತಾರೆ. ಇಷ್ಟು ತಿಳಿಸಿ ಮುಂದೆ ಹೇಳ್ತಾರೆ, ತರಣಿಗಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ ಪರಮ ಪವಮಾನ ಸುತ ಉದಯಾಸ್ತ ಶೈಲಗಳ ಭರದಿ ದಿದೇದ ಗೀತ ಉಪಮೆ ಉಂಟೆ ಅಂತ. ನಾವು ಕೇಳಿದ್ದೇನು, ಹನುಮಂತ ಸೂರ್ಯನ ಹತ್ತಿರ ಹೋದ ಅಂತ ಇಷ್ಟೇ ಕೇಳಿದ್ವಿ. ಆದರೆ ಹೇಗೆ ಹೋದ, ಏನು ಮಾಡ್ತಾ ಹೋದ ಅಂತ ಕೇಳಲಿಲ್ಲ. ಅದಕ್ಕೆ ಮುಂದೆ ಹೇಳ್ತಾರೆ, ಅವನು ಹೇಗೆ ಹೋದ ಅಂತ ಹೇಳಿದ್ರೆ ಸೂರ್ಯನಿಗೆ ಎದುರಾಗಿ, ಸೂರ್ಯನಿಗೆ ಫೇಸ್ ಮಾಡಿ ಸೂರ್ಯನಿಗೆ ಎದುರಾಗಿ ಹೋದ ಅಂತ. ಹೋಗಬೇಕಾದರೆ ಸುಮ್ಮನೆ ಹೋಗಲಿಲ್ಲ ಅಂತೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಲಿಲ್ಲ ಅಂತೆ ಹನುಮಂತ ದೇವರು. ಏನು ಮಾಡಿದರು ಅಂತ ಹೇಳಿದ್ರೆ ಶಬ್ದಶಾಸ್ತ್ರವ ಪಠಿಸಿ ಅಂತ. ಶಬ್ದಶಾಸ್ತ್ರ ಅಂತ ಹೇಳಿದ್ರೆ ವ್ಯಾಕರಣಶಾಸ್ತ್ರ ಅಂದರೆ ಗ್ರಾಮರ್. ಸಂಸ್ಕೃತದಲ್ಲಿ ವ್ಯಾಕರಣಶಾಸ್ತ್ರಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ವ್ಯಾಕರಣಶಾಸ್ತ್ರದ ಒಂದು ಅಧ್ಯಯನ ಮಾಡದೆ ಬೇರೆ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಅದರ ತಳಬುಡ ನಮಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಗ್ರಾಮರ್ ಪ್ರಧಾನ. ಒಂದು ಶಬ್ದಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿದರೆ ನಮಗೆ ಮುಂದೆ ಎಲ್ಲ ಸರಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ವ್ಯಾಕರಣಶಾಸ್ತ್ರ ಎಲ್ಲರೂ ಕೂಡ ಅಧ್ಯಯನ ಮಾಡಲೇಬೇಕಾದಂತಹ ದಿವ್ಯವಾದಂತಹ ಶಾಸ್ತ್ರ. ಅಂತಹ ವ್ಯಾಕರಣಶಾಸ್ತ್ರವನ್ನು ಪಾರಾಯಣ ಮಾಡ್ತಾ ವಾಯುದೇವರು ಎಲ್ಲಿಗೆ ಹಾರಿದರು, ಸೂರ್ಯಮಂಡಲಕ್ಕೆ ಹಾರಿದರು ಎಂಬುದಾಗಿ ಹೇಳ್ತಾರೆ.
ಇವತ್ತು ನಾವು ನೋಡ್ತಾ ಇರ್ತೇವೆ, ರೋಡ್ನಲ್ಲಿ ಕೆಲವೊಬ್ರು ಹೋಗಬೇಕಾದ್ರೆ ಯಾವುದೋ ಒಂದು ಫಿಲಮ್ ಹಾಡನ್ನು ಹಾಡ್ತಾ ಹೋಗ್ತಾ ಇರ್ತಾರೆ. ವಾಯುದೇವರು ಸೂರ್ಯಮಂಡಲಕ್ಕೆ ಹಾರಬೇಕಾದ್ರೆ ವ್ಯಾಕರಣಶಾಸ್ತ್ರವನ್ನು ನಿರಂತರವಾಗಿ ಪಾರಾಯಣ ಮಾಡ್ತಾ ಅದನ್ನು ಪಠನೆ ಮಾಡ್ತಾ ತಾವೇ ಮಾಡಿದರು, ಸೂರ್ಯಮಂಡಲಕ್ಕೆ ಹಾರಿದರು ಎಂಬುದಾಗಿ ಹೇಳ್ತಾರೆ. ಹಾರಿದರು, ಮತ್ತೇನು ಮಾಡಿದರು? ಉರವಣಿಸಿ ಹಿಂದು ಮುಂದಾಗಿ ನಡೆದ ಅಂತ. ಹಿಂದು ಮುಂದಾಗಿ ನಡೆದ ಅಂತ ಹೇಳಿದ್ರೆ ಒಮ್ಮೆ ಸೂರ್ಯನ ಹಿಂದೆ, ಒಮ್ಮೆ ಸೂರ್ಯನ ಮುಂದೆ, ಹೀಗೆ ಸೂರ್ಯನ ಸುತ್ತಲೂ ಕೂಡ ಅವರೇ ಮಾಡಿದರು, ಸಂಚಾರವನ್ನು ಮಾಡಿದರು ಎಂಬುದಾಗಿ ಹೇಳ್ತಾರೆ. ಹೀಗೆ ಸಂಚಾರ ಮಾಡಿ ಪರಮ ಪವಮಾನ ಸುತ ಉದಯಾಸ್ತ ಶೈಲಗಳ ಅಂತ. ಶೈಲ ಅಂಥೇಳಿ ಪರ್ವತ ಅಂತ ಅರ್ಥ. ಉದಯಾಸ್ತ ಶೈಲ ಅಂಥೇಳಿದ್ರೆ ಉದಯ ಪರ್ವತ ಮತ್ತು ಅಸ್ತ ಪರ್ವತ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಒಂದು ಉದಯ ಪರ್ವತ, ಒಂದು ಅಸ್ತ ಪರ್ವತ ಅಂತ ಇಲ್ಲ. ಉದಯ ಪರ್ವತ ಶಬ್ದಕ್ಕೆ ಅರ್ಥ ಇಷ್ಟೇ, ಸೂರ್ಯ ಎಲ್ಲಿ ಹುಟ್ಟುತ್ತಾನೋ ಅದೇ ಉದಯ ಪರ್ವತ, ಸೂರ್ಯ ಎಲ್ಲಿ ಅಸ್ತಂಗತನಾಗ್ತಾನೋ ಮುಳುಗ್ತಾನೋ ಅದೇ ಅಸ್ತಶೈಲ ಅಂತ, ಅಸ್ತಪರ್ವತ. ಉದಯ ಪರ್ವತ ಮತ್ತು ಅಸ್ತಪರ್ವತ ಅಂತ ಕರೀತಾರೆ. ಅಂದರೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ಆ ರೀತಿಯಾಗಿ ವಾಯುದೇವರು ಆ ಒಂದು ಯಾವ ಪರಮ ಪವಮಾನ ಸುತ ಉದಯಾಸ್ತ ಶೈಲಗಳ ಈ ಕಡೆ ಪೂರ್ವ ದಿಕ್ಕಿನಿಂದಾಗಿ ಪ್ರಾರಂಭ ಮಾಡಿ ಪಶ್ಚಿಮ ದಿಕ್ಕಿನವರೆಗೆ ಅಷ್ಟು ದೀರ್ಘವಾಗಿ ತಾವೇ ಮಾಡ್ತಾರೆ, ಹಾರಾಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಅತ್ಯಂತ ಕಷ್ಟವಾದಂತಹ, ಕ್ಲಿಷ್ಟವಾದಂತಹ ವ್ಯಾಕರಣ ಶಾಸ್ತ್ರವನ್ನು ನಿರಂತರವಾಗಿ ತಮ್ಮ ಬಾಯಿಲಿ ಪಾರಾಯಣ ಮಾಡ್ತಾ 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 ಆ ಒಂದು ಸೂರ್ಯನ ಎದುರುಗಡೆ ಹೋಗ್ತಾ ಇದ್ದಾರೆ. ಅಂತಹ ಭರದಿ ಏಯ್ದಿದ ಗೀತ ಉಪಮೆ ಉಂಟೆ ಅಂತ. ಅದು ಹೋಗಿದ್ದೇಗೆ ಸ್ಲೋ ಆಗಿ ಏನು ಹೋಗಲಿಲ್ಲ ಅಂತೆ, ಭರದಿ ತುಂಬ ವೇಗದಿಂದಾಗಿ. ಯಾಕೆ? ಅವರು ವಾಯುದೇವರು, ಗಾಳಿ ತುಂಬ ವೇಗವಾಗಿ ಹೋಗುತ್ತೆ. ಹಾಗಾಗಿ ವಾಯುದೇವರು ತಮ್ಮ ಬಾಯಿಯಲ್ಲಿ ನಿರಂತರವಾಗಿ ವ್ಯಾಕರಣಶಾಸ್ತ್ರವನ್ನು ಪಾರಾಯಣ ಮಾಡ್ತಾ ಅತ್ಯಂತ ವೇಗದಿಂದಾಗಿ ಆ ಸೂರ್ಯಮಂಡಲಕ್ಕೆ ಜಿಗಿದಿದ್ದರು ಅಂತ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ವಾಯುದೇವರನ್ನು ಸ್ತೋತ್ರ ಮಾಡಬೇಕಾದ್ರೆ ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದಿರಂ ಎಂಬುದಾಗಿ ಹೇಳ್ತಾರೆ. ಅಂದರೆ ಇವತ್ತು ನಾವು ಸಂಸ್ಕೃತದಲ್ಲಿ ಅಧ್ಯಯನ ಮಾಡೋದು ಪಾಣಿನಿ ವ್ಯಾಕರಣ ಅಂತ. ಪಾಣಿನಿ ಅಂತ ಒಬ್ಬ ಋಷಿಗಳು, ಇತ್ತೀಚೆಗೆ ಬಂದಂಥ ಒಬ್ಬ ಋಷಿಗಳು, ಅವರು ರಚನೆ ಮಾಡಿರುವಂತಹ ಒಂದು ವ್ಯಾಕರಣವನ್ನು. ಆದರೆ ಅದಕ್ಕೆಲ್ಲ ಮೂಲವಾಗಿ ಮಹಾವ್ಯಾಕರಣ ಅಂತ ದೊಡ್ಡ ವ್ಯಾಕರಣ ಶಾಸ್ತ್ರ. ಅಂತಹ ಮಹಾವ್ಯಾಕರಣ ಶಾಸ್ತ್ರ, ಅದರಲ್ಲಿ ದೊಡ್ಡ ಪಂಡಿತರು ಯಾರು ಅಂತ ಹೇಳಿದ್ರೆ ಅದು ಸಾಕ್ಷಾತ್ ವಾಯುದೇವರೇನೇ ಅದನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದಂತಹ ಶ್ರೇಷ್ಠ ಜ್ಞಾನಿಗಳು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ವಾಯುದೇವರು ವ್ಯಾಕರಣವನ್ನು ಪಾರಾಯಣ ಮಾಡ್ತಾ ಆ ಸೂರ್ಯನಿಗೆ ಅಭಿಮುಖವಾಗಿ ಅವರು ಆಕಾಶಕ್ಕೆ ಹಾರಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ 6ನೇ ಶ್ಲೋಕದಲ್ಲಿ. ಹಾಗಾಗಿ ಇದರಿಂದ ವಾಯುದೇವರು ಏನು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲಿಯೇ ಹೋಗಬೇಕಾದಲ್ಲಿ, ಎಲ್ಲೇ ಇರಲಿ, ನಮ್ಮ ಬಾಯಿ ಸುಮ್ಮನೆ ಇರಬಾರ್ದು ಅಂತ. ನಿರಂತರವಾಗಿ ಭಗವಂತನ ನಾಮಸ್ಮರಣೆಯನ್ನು ನಮ್ಮ ಬಾಯಿ ಮಾಡ್ತಾ ಇರಬೇಕು. ಅದು ಎಲ್ಲಿಯ ಪ್ರಯಾಣದ ಸಮಯವೇ ಆಗಲಿ, ಎಲ್ಲಿಯೇ ಆಗಲಿ, ಹೇಗೆ ಇರಲಿ, ಯಾತ್ರೆಯನ್ನೇ ಮಾಡ್ತಾ ಇರಲಿ, ಎಲ್ಲಿಯೇ ಹೋಗ್ತಾ ಇರಲಿ, ನಮ್ಮ ಬಾಯಿಯಲ್ಲಿ ನಿರಂತರವಾಗಿ ಆ ನಾಮಸ್ಮರಣೆ, ಪರಮಾತ್ಮನ ಸ್ಮರಣೆ, ಯಾವುದಾದ್ರೂ ಶಾಸ್ತ್ರಗಳ ಗ್ರಂಥಗಳ ಪಾರಾಯಣ ಎಂಬುದು ನಿರಂತರವಾಗಿ ಆಗ್ತಾ ಇರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ಹಾರಿದರು. ಮುಂದೆ ಹೇಳ್ತಾರೆ, ಅಖಿಳ ವೇದಗಳ ಸಾರ ಪಠಿಸಿದನು ಮುನ್ನಲ್ಲಿ ನಿಖಿಳ ವ್ಯಾಕರಣಗಳ ಇವ ಪೇಳಿದ ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಗಿಲ್ಲೆಂದು ಮುಖ್ಯ ಪ್ರಾಣನು ರಾಮನನು ಕರೆಸಿದ ಅಂತ. ವ್ಯಾಕರಣಶಾಸ್ತ್ರವನ್ನು ಇವರು ಅಧ್ಯಯನ ಮಾಡಿದರು, ಮಹಾಪಂಡಿತರು ಅಂತ ಕೇಳಿದ್ವಿ ವಾಯುದೇವರು. ಆ ವ್ಯಾಕರಣಶಾಸ್ತ್ರವನ್ನು ಇವರಿಗೆ ಪಾಠ ಮಾಡಿದ್ಯಾರು ಅಂತ. ಯಾಕೆಂದರೆ ಇವರಿಗಿಂತ ಕೆಳಗಿನ ದೇವತೆಗಳು ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇವರಿಗೆಲ್ಲ ಗುರುಗಳು ಯಾರು? ವಾಯುದೇವರು. ಹಾಗಾಗಿ ಇವರು ವಾಯುದೇವರು ಸಮಗ್ರ ವ್ಯಾಕರಣಶಾಸ್ತ್ರವನ್ನು ಯಾರ ಹತ್ತಿರ ಪಾಠ ಕೇಳಿದ್ರು ಅಂತ ಹೇಳಿದ್ರೆ, ಸಾಕ್ಷಾತ್ ಪರಮಾತ್ಮನಲ್ಲಿ, ಸೂರ್ಯನಲ್ಲಿ ಅಂತರ್ಯಾಮಿಯಾಗಿರುವಂತಹ ನಾರಾಯಣನಲ್ಲಿ, ಸೂರ್ಯ ನಾರಾಯಣನಲ್ಲಿ ಆ ವಾಯುದೇವರು, ಹನುಮಂತ ವಿಶೇಷವಾಗಿ ಸಮಗ್ರ ವ್ಯಾಕರಣಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದರು. ಅದೇ ರೀತಿಯಾಗಿ ಅಖಿಳ ವೇದಗಳ ಸಾರ, ಸಮಸ್ತ ವೇದಗಳನ್ನು ಕೂಡ ತಾವು ಪರಮಾತ್ಮನಿಂದಾಗಿ ಉಪದೇಶ ಪಡೆದಿದ್ದರು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂವಾದಿಯಾಗಿ ಒಂದು ಕಥೆ ಬರುತ್ತೆ ರಾಮಾಯಣದಲ್ಲಿ. ರಾಮಾಯಣ ನಿಮಗೆಲ್ಲ ಗೊತ್ತೇ ಇರುವಂತೆ ಸೀತೆಯನ್ನು ಅಪಹಾರ ಮಾಡಿರ್ತಾನೆ ರಾವಣ. ಸೀತೆ ಅಂತ ಹೇಳಿದ್ರೆ ಸೀತೆಯ ಆಕೃತಿ ಅಂತ. ಅಪಹಾರ ಮಾಡಿರ್ತಾನೆ.
ಕೊನೆಗೆ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ಸೀತೆಯನ್ನು ಹುಡುಕಿಕೊಂಡು ಬರಲಿಕ್ಕೆ ಅಂತ ತಾವೆಲ್ಲರೂ ಕೂಡ ಸಂಚಾರ ಮಾಡ್ತಾ ಹೋಗ್ತಾ ಇರ್ತಾರೆ. ಸೀತೆ ಎಲ್ಲಿದ್ದಾಳೆ 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 ಅಂತ. ಕೊನೆಗೆ ನಮ್ಮ ಈ ಒಂದು ಕರ್ನಾಟಕದ ಪಂಪಾ ಸರೋವರ ಕಿಷ್ಕಿಂದೆ, ಹಂಪಿಯ ಹತ್ತಿರ ಇರುವಂತಹ ಆ ಕಿಷ್ಕಿಂದೆಯ ಹತ್ತಿರ ಮತಂಗಾಶ್ರಮ ಅಂತ ಒಬ್ಬ ಋಷಿಗಳ ಆಶ್ರಮ, ಅದರ ಹತ್ತಿರ ಬರ್ತಾರೆ. ದೂರದಿಂದ ಸುಗ್ರೀವ ನೋಡ್ತಾನೆ, ಯಾರೋ ಇಬ್ಬರು ಬರ್ತಾ ಇದ್ದಾರೆ. ಅವರನ್ನು ನಾನು ಇಲ್ಲಿ ತನಕ ನೋಡೇ ಇಲ್ಲ. ನೋಡಲಿಕ್ಕೆ ಮಹಾಪರಾಕ್ರಮಶಾಲಿಗಳ ಥರ ಇದ್ದಾರೆ. ಕೈಯಲ್ಲಿ ಏನಿದೆ, ಬಿಲ್ಲು ಬಾಣ ಇದೆ. ಹಾಗಾಗಿ ಇವರನ್ನು ವಾಲಿಯೇ ಕಳಿಸಿರಬೇಕು ನಮ್ಮನ್ನು ಕೊಲ್ಲಲಿಕ್ಕೆ ಅಂತ ತುಂಬ ಹೆದರಿ ಬಿಡ್ತಾನೆ. ಆವಾಗ ಅಲ್ಲಿಯೇ ಇದ್ದಂತಹ ಹನುಮಂತನಿಗೆ ಹೇಳ್ತಾನೆ, ಹನುಮಂತ ನೀನು ತಕ್ಷಣವೇ ಹೋಗಿ ನೀವು ಅವರು ಯಾರು ಅಂತ ವಿಚಾರ ಮಾಡ್ಕೊಂಡು ಬಾ ಅಂತ ಕಳಿಸ್ತಾನೆ ಅಂತ. ಸರಿ, ಹಾಗೇ ಆಗಲಿ ಅಂತ ಹನುಮಂತ ಸುಗ್ರೀವನ ಆಜ್ಞೆಯಂತೆ ಆ ಬರ್ತಿರುವಂಥ ಇಬ್ಬರು ಯಾರು ಅಂತ ನೋಡ್ಕೊಂಡು ಬರಲಿಕ್ಕೆ ಹೋಗ್ತಾನೆ ಅಂತೆ. ನೋಡ್ಕೊಂಡು ಬರಲಿಕ್ಕೆ ಹೋದಾಗ ತಕ್ಷಣ ಬಂದವನೇನೆ ತಾನೇ ಮಾಡ್ತಾನೆ, ಹೋಗಿದ್ದು ಯಾವ ವೇಷದಲ್ಲಿ ಅಂತ ಹೇಳಿದ್ರೆ ಸನ್ಯಾಸಿ ವೇಷದಲ್ಲಿ ಅಂತೆ. ಯಾಕೆಂದರೆ ಸಾಮಾನ್ಯವಾಗಿ ಸನ್ಯಾಸಿಗಳನ್ನು ಯಾರು ಕೂಡ ಕೊಲ್ಲೋದಿಲ್ಲ, ಬೇರೆಯವರೆಲ್ಲ ಕೊಲ್ತಾರೆ. ಸನ್ಯಾಸಿಗಳನ್ನ ಯಾರು ಕೂಡ ಹಿಂಸೆ ಮಾಡೋದಿಲ್ಲ, ಅವರನ್ನು ಸಂಹಾರ ಮಾಡೋದಿಲ್ಲ. ಹಾಗಾಗಿ ನೀನು ಸನ್ಯಾಸಿಯ ವೇಷದಲ್ಲಿ ಹೋಗುವಂತ ಸುಗ್ರೀವ ಆಜ್ಞೆ ಮಾಡಿರ್ತಾನೆ. ಸನ್ಯಾಸಿ ವೇಷದಲ್ಲಿ ಹೋಗ್ತಾನೆ. ಹೋದ ತಕ್ಷಣ ಅವರ ಹತ್ತಿರ ಮಾತನಾಡಲಿಕ್ಕೆ ಶುರು ಮಾಡ್ತಾನೆ. ಚೆನ್ನಾಗಿ ಮಾತಾಡ್ತಾನೆ. ಚೆನ್ನಾಗಿ ಮಾತನಾಡಿದಾಗ ಆ ಹನುಮಂತ ದೇವರ ಮಾತನ್ನು ಕೇಳಿ ಕೂಡ ಇಲ್ಲ ನಕಿಂಚಿದ್ ಅಪಶಬ್ದಿತಂ ಎಂಬುದಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ರಾಮದೇವರು ನಾನೃಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ನ್ಯೂನಂ ವ್ಯಾಕರಣಂ ಕೃತ್ಸಂ ಅನೇನ ಬಹುದಾಶ್ರುತಂ ಅಂತ ಲಕ್ಷ್ಮಣ ಈ ಹನುಮಂತ ನಮ್ಮ ಹತ್ತಿರ ಇಷ್ಟು ಹೊತ್ತು ಗಂಟೆಗಟ್ಟಲೆ ಮಾತನಾಡಿದ. ಅಂದರೆ ಹನುಮಂತ ಅವರ ಹತ್ತಿರ ಹೋಗಿ ತುಂಬ ಮಾತನಾಡಿದ. ನೀವ್ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು ಕತೆ ನಿಮ್ಮದೆಲ್ಲ ಎಲ್ಲ ವಿಚಾರ ಮಾಡಿದ. ಅದಕ್ಕೆ ರಾಮದೇವರು ಹೇಳ್ತಾರೆ, ಹನುಮಂತ ನಮ್ಮ ಹತ್ತಿರ ಇಷ್ಟು ಹೊತ್ತು ಮಾತನಾಡಿದರೂ ಕೂಡ ಅವನ ಬಾಯಿಯಲ್ಲಿ ಒಂದೇ ಒಂದು ಅಪಶಬ್ದ ಎಂಬುದು ಬರಲೇ ಇಲ್ಲ ಅಂತ. ಅಂದರೆ ಅವರು ಹೇಳ್ತಾರೆ, ಈ ರೀತಿಯಾಗಿ ವ್ಯಾಕರಣಬದ್ಧವಾಗಿ ಒಂದೇ ಒಂದು ತಪ್ಪು ಇಲ್ಲದಂತೆ ಮಾತನಾಡಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿದರೆ ಋಗ್ವೇದ, ಯಜುರ್ವೇದ, ಸಾಮವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. 3 ವೇದಗಳನ್ನು ಸರಿಯಾಗಿ ಅಧ್ಯಯನ ಮಾಡಿರಬೇಕು. ಅದೇ ರೀತಿಯಾಗಿ ನೂನಂ ವ್ಯಾಕರಣಂ ಕೃತ್ಸ್ನಂ, ವ್ಯಾಕರಣಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿರಬೇಕು. ಹೀಗೆ ಎಲ್ಲ ವೇದಗಳನ್ನು, ಚತುರ್ವೇದಗಳನ್ನು, ವ್ಯಾಕರಣಶಾಸ್ತ್ರವನ್ನು ಯಾರು ಸರಿಯಾಗಿ ಅಧ್ಯಯನ ಮಾಡಿರ್ತಾನೋ ಅಂತಹ ವ್ಯಕ್ತಿ ಮಾತ್ರ ಇಷ್ಟು ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಸಾಧ್ಯ. ಇಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡದೇ ಹೋಗಿದ್ದರೆ ಈ ರೀತಿಯಾಗಿ ಮಾತನಾಡಲಿಕ್ಕೆ ಸರ್ವತಾ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ಇದು ಯಾವುದೋ ಸಾಮಾನ್ಯ ಕಪಿ ಅಲ್ಲ, ಸಾಮಾನ್ಯ ಸನ್ಯಾಸಿ ಅಲ್ಲ, ಇವನು ಬಹಳ ದೊಡ್ಡ ಜ್ಞಾನಿ ಅಂತ ರಾಮದೇವರು ಲಕ್ಷ್ಮಣನಿಗೆ ಹೇಳ್ತಾರೆ. ವಾಸ್ತವಿಕವಾಗಿ ರಾಮದೇವರಿಗೆ ಗೊತ್ತುಂಟು ಬಂದವನು ಹನುಮಂತ ಅಂತ. ಆದರೆ ಲಕ್ಷ್ಮಣನಿಗೆ ಆ ಹನುಮಂತನ ಮಹತ್ವವನ್ನು ತಿಳಿಸಲಿಕ್ಕೋಸ್ಕರ ಹೇಳ್ತಾರೆ, ಇವನು ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಿದ್ದಾನೆ, ಸಮಸ್ತ ವ್ಯಾಕರಣ ಶಾಸ್ತ್ರವನ್ನು ಕೂಡ ಅಧ್ಯಯನ ಮಾಡಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನೇ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ, ಅಖಿಳ ವೇದಗಳ ಸಾರ ಪಠಿಸಿದನು. ಯಾಕೆಂದರೆ ಅವನು ಪಾಠ ಮಾಡಿದ್ದೇ ಆ ಪರಮಾತ್ಮನೇ, ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದ್ದ. ಅದೇ ರೀತಿಯಾಗಿ ನಿಖಿಳ ವ್ಯಾಕರಣಗಳ ಇವ ಪೇಳಿದ, ಸಮಗ್ರ ವ್ಯಾಕರಣ ಶಾಸ್ತ್ರವನ್ನು ಕೂಡ ಪರಮಾತ್ಮನ ಹತ್ತಿರ ಯಾವ ಹನುಮಂತ ಅಧ್ಯಯನ ಮಾಡಿದ್ದ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಅಧ್ಯಯನ ಮಾಡಿ ಅವನೇ ಮಾಡಿದ ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಾಗಿಲ್ಲೆಂದು ರಾಮದೇವರು ಹೇಳೋ ಮಾತು. ಇಷ್ಟು ಹೊತ್ತು ಮಾತನಾಡಿದಾನೆ, ಇಷ್ಟು ಹೊತ್ತು ಮಾತನಾಡಿದರೂ ಕೂಡ ಕಿಂಚಿದ ಅಪಶಬ್ದ. ಕಿಂಚಿತ್ ಅಂತ ಹೇಳಿದ್ರೆ ಸಂಸ್ಕೃತಿ ಸ್ವಲ್ಪ ಅಂತ, ಏನೋ ಸ್ವಲ್ಪ ಸಣ್ಣದು, ಸಾಸಿವೆ ಅಷ್ಟು ಅಂತ. ಕಿಂಚಿದ ಅಪಶಬ್ದ ಇವಾಗಿಲ್ಲ ಅಂತ ಅಂದರೆ ಇಷ್ಟು ಗಂಟೆಗಟ್ಟಲೆ ಮಾತನಾಡಿದರೂ ಕೂಡ ಈ ಹನುಮಂತನ ಬಾಯಿಯಲ್ಲಿ ಒಂದೇ ಒಂದು ಸಣ್ಣದಾದಂತಹ ಒಂದು ಕೆಟ್ಟ ಮಾತು, ಅಪಶಬ್ದ ಎಂಬುದು ಬರಲೇ ಇಲ್ಲ. ವ್ಯಾಕರಣಬದ್ಧವಾಗಿ ವೇದಗಳನ್ನು ಅಧ್ಯಯನ ಮಾಡಿ ಅತ್ಯಂತ ಸ್ಪಷ್ಟವಾಗಿ ಒಬ್ಬ ಜ್ಞಾನಿಯಾದವನು ಯಾವ ರೀತಿಯಾಗಿ ಮಾತನಾಡಬೇಕೋ, ಯಾವ ರೀತಿಯಾಗಿ ಎದುರುಗಡೆ ಇರುವಂಥ ವ್ಯಕ್ತಿಗಳಿಗೆ ಗೌರವವನ್ನು ಕೊಡಬೇಕೋ
ಆ ರೀತಿಯಾಗಿ ಅತ್ಯಂತ ಸ್ಪಷ್ಟವಾಗಿ ಮಾತನಾಡಿದ್ದಾನೆ. ಹಾಗಾಗಿ ಇವನು ಸಾಮಾನ್ಯ ವ್ಯಕ್ತಿಯಲ್ಲ, ಬಹಳ ದೊಡ್ಡ ಜ್ಞಾನಿ ಅಂತ ಹೇಳ್ತಾರೆ. ಇಂತಹ ಮುಖ್ಯ ಪ್ರಾಣನು ರಾಮನನುಕರಿಸಿದ ಅಂತ ಈ ರೀತಿಯಾಗಿ ರಾಮದೇವರು ಮುಖ್ಯ ಪ್ರಾಣದೇವರಿಗೆ ಇವನು ದೊಡ್ಡ ಜ್ಞಾನಿ ಅಂತ ಬಿರುದು ಕೊಟ್ಟರು ಅನ್ನುವಂತಹ ಒಂದು ವಿಚಾರವನ್ನು ಇಲ್ಲಿ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ. ಇದರಿಂದ ತಿಳಿಯಬೇಕಾದಂತಹ ಪ್ರಧಾನ ತಾತ್ಪರ್ಯ, ವಾಯುದೇವರು ಸಾಮಾನ್ಯ ದೇವತೆಯಲ್ಲ, ಸಾಮಾನ್ಯ ಜ್ಞಾನಿಗಳಲ್ಲ, ಸಾಕ್ಷಾತ್ ಪರಮಾತ್ಮನಿಂದಾಗಿಯೇ ಸಮಗ್ರ ಶಾಸ್ತ್ರ ಗ್ರಂಥಗಳನ್ನು, ವ್ಯಾಕರಣವನ್ನು, ವೇದವನ್ನು ಅಧ್ಯಯನ ಮಾಡಿದಂತಹ ಬಹಳ ದೊಡ್ಡ ಜ್ಞಾನಿಗಳು. ಪರಮಾತ್ಮ ವೇದವನ್ನು ಉಪದೇಶ ಮಾಡಿದ್ದು ಇಬ್ಬರಿಗೆ, ಒಂದು ಚತುರ್ಮುಖ ಬ್ರಹ್ಮದೇವರಿಗೆ, ಇನ್ನೊಂದು ವಾಯುದೇವರಿಗೆ. ಚತುರ್ಮುಖ ಬ್ರಹ್ಮದೇವರಿಗೆ ಅವರು ಹುಟ್ಟಿದ ತಕ್ಷಣ ಅವರಿಗೆ 4 ವೇದಗಳನ್ನು ಉಪದೇಶ ಮಾಡ್ತಾರೆ. ಅದೇ ರೀತಿಯಾಗಿ ವಾಯುದೇವರಿಗೂ ಕೂಡ ವಿಶೇಷವಾಗಿ 4 ವೇದಗಳನ್ನು ಉಪದೇಶ ಮಾಡ್ತಾರೆ. ಅದೇ ರೀತಿಯಾಗಿ ಮಹಾವ್ಯಾಕರಣ ಶಾಸ್ತ್ರವನ್ನು ಅವರಿಗೆ ಉಪದೇಶ ಮಾಡಿ ಅವರಿಗೆ ವಿಶಿಷ್ಟವಾದಂತಹ ಜ್ಞಾನ ಬರಲಿಕ್ಕೆ ಕಾರಣರಾಗ್ತಾರೆ. ಹಾಗಾಗಿ ಇಂತಹ ಒಳ್ಳೆಯ ಮಾತನ್ನು ಕೇಳಿದಾಗ ರಾಮದೇವರಿಗೆ ತುಂಬ ಸಂತೋಷ ಆಗುತ್ತೆ. ಇಂತಹ ದೊಡ್ಡ ಜ್ಞಾನಿ ನಮ್ಮ ಮುಖ್ಯ ಪ್ರಾಣದೇವರು ಎಂಬುದಾಗಿ ವಾಯುದೇವರ ಮೊದಲನೇ ಅವತಾರವಾದಂಥ ಹನುಮಂತ ದೇವರು ಅವರು ಹೇಗೆ ಹುಟ್ಟಿದರು, ಅಂಜನಾದೇವಿ ಮತ್ತು ಕೇಸರಿ ಎಂಬಂತಹ ದಂಪತಿಗಳಲ್ಲಿ ಹುಟ್ಟಿದ ತಕ್ಷಣ ಏನು ಮಾಡಿದರು, ಸಾಕ್ಷಾತ್ ಸೂರ್ಯನನ್ನೇ ನುಂಗಲಿಕ್ಕೆ ಹೊರಟರು. ಆವಾಗ ಇಂದ್ರ ಬಂದು ಹೊಡೆದ, ಕೊನೆಗೆ ದೊಡ್ಡ ರಾದ್ಧಾಂತವೇ ಆಗಿ ಕೊನೆಗೆ ಇಂದ್ರದೇವರೇ ಬಂದು ಕ್ಷಮೆಯನ್ನು ಕೇಳಿದರು. ಇದು ಬಾಲ್ಯದ ಚರಿತ್ರೆ. ದೊಡ್ಡವನಾದ ಮೇಲೆ ಸಾಕ್ಷಾತ್ ಸುಗ್ರೀವನ ಹತ್ತಿರ ಅವನ ಮಂತ್ರಿಯಾಗಿ, ಅಂದರೆ ಅವನಿಗೆ ಹಿತವನ್ನು ಉಪದೇಶ ಮಾಡುವಂತಹ ಮಂತ್ರಿಯಾಗಿ ಸೇರಿಕೊಂಡು ಅವನಿಗೆ ಎಲ್ಲ ರೀತಿಯಾಗಿ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಈ ರಾಮ ಲಕ್ಷ್ಮಣ ಇಬ್ಬರೂ ಕೂಡ ಬಂದಾಗ ಅವರ ಹತ್ತಿರ ಹೋಗಿ ಅತ್ಯಂತ ಚೆನ್ನಾಗಿ ಮಾತನಾಡಿ ಅವರಿಂದಾಗಿ ಭೇಷ್ ಅಂತ ಅನಿಸಿಕೊಂಡ ಎಂಬುದಾಗಿ ಇಷ್ಟು ಅಂಶಗಳನ್ನು ಒಟ್ಟು 2 ನಾಮಗಳಲ್ಲಿ, 2 ನುಡಿಗಳಲ್ಲಿ, 5ನೇ ನುಡಿ, 6ನೇ ನುಡಿ ಮತ್ತು 7ನೇ ನುಡಿಯಲ್ಲಿ ಹನುಮಂತ ದೇವರ ಬಾಲ್ಯದ ಚರಿತ್ರೆ ಮತ್ತು ರಾಮಲಕ್ಷ್ಮಣರ ಹತ್ತಿರ ಸಂವಾದ ಮಾಡಿದಂಥ ಚರಿತ್ರೆಯನ್ನು ಹೇಳ್ತಾರೆ. ಮುಂದೆ 8ನೇ ನುಡಿಯಿಂದ ಆ ಸಮುದ್ರವನ್ನು ದಾಟಿ ಸೀತೆಯನ್ನು ಹುಡುಕಿಕೊಂಡು ಬಂದಿದ್ದು ಉಳಿದ ಎಲ್ಲ ಚರಿತ್ರೆಯನ್ನು ಹೇಳ್ತಾರೆ. ಆ ಉಳಿದ ಚರಿತ್ರೆಯನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಈ ಒಂದು ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.